king, he decided to go a long journey. He asked advice to his ministers. Ministers told to king, Majesty, when you are going to forest, 2 feet man will appear in front of you. When you defeat and kill him, he advised all ministers to king. Okay, king accepted, and then he started to journey. He has accepted the 2 feet man appeared in a forest. When the king is somehow they tried to escape, but 2 feet man challenged to fight with him. When the king defeated easily 2 feet man and then didn't kill him because of the what is greatness is there into kill 2 feet man, and so he moved on some distance away. Again appeared that person. Now he became 4 feet man. Again challenged to fight with king. The king again fought and then defeated him and then didn't kill and moved on. And some distance away again challenged that person. Now became 6 feet man, and then somehow again defeated king that person and moved on. Next he became again 8 feet man. Now this time the king somehow defeated him, but he badly injured and then lost one hand. ಈ ಕಥೆ ಈ ರೀತಿಯಾಗಿ ಹೋಗ್ತೈತಿ. ಒಬ್ಬ ರಾಜ ಇದ್ದ. ಆತ ಒಂದು ದೂರದ ಪ್ರಯಾಣವನ್ನ ಮಾಡ್ಬೇಕು ಅನ್ಕೊಂಡಿದ್ದ. ಹೀಗಾಗಿ ತನ್ನ ಮಂತ್ರಿಗಳನ್ನ ಕೇಳಿದ ಸಲಹೆಯನ್ನ. ಆಗ ಮಂತ್ರಿಗಳು ಹೇಳಿದ್ರು, ನೀವು ಅರಣ್ಯದಲ್ಲಿ ಹೋಗುವಾಗ 2 ಅಡಿಗಳ ಒಬ್ಬ ಮನುಷ್ಯ ನಿಮ್ಮ ಮುಂದೆ ಬರ್ತಾನೆ, ಅವನನ್ನು ಸೋಲಿಸಿ ಸಾಯಿಸಿಬಿಡ್ರಿ ಅಂತ ಹೇಳಿದ್ರು. ಹೀಗಾಗಿ ಆತ ಸರಿ ಅಂತ ಹೇಳಿ ಹೋದ. ಅವ್ರು ಹೇಳದಂತೆ ಅರಣ್ಯದಲ್ಲಿ 2 ಅಡಿಗಳ ಒಬ್ಬ ಮನುಷ್ಯ ಮುಂದೆ ಬಂದ. ಮತ್ತೆ ಇವನು ಫೈಟ್ ಬಿದ್ದಾಡದೆ, ಇವನ ಜೊತೆಗೆ ಏನು ಬಿದ್ದಾಡೋದು ಅಂತೇಳಿ ಮುಂದೆ ಹೋಗ್ಬೇಕು ಅನ್ಕೊಂಡ ರಾಜ. ಆದ್ರೆ ಆ 2 ಅಡಿಗಳ ಮನುಷ್ಯ ಇಲ್ಲ, ನನ್ನ ಜೊತೆಗೆ ಬಿದ್ದಾಡ್ಲೇಬೇಕು ಅಂತ ಹೇಳ್ದ, ಇದ್ರೆ ಹೋಗಕ್ ಬಿಡಲ್ಲ ಅಂತ ಹೇಳ್ದ. ಹೀಗಾಗಿ ಅನಿವಾರ್ಯವಾಗಿ ಅವನನ್ನು ಸೋಲಿಸಿದ. ಅವನನ್ನು ಸಾಯಿಸುವುದು ಅದರಲ್ಲಿ ಅಂತಹ ಒಂದು ದೊಡ್ಡ ಸಾಧನೆ ಅಂತ ರಾಜನಿಗೆ ಅನಿಸ್ಲಿಲ್ಲ. ಹೀಗಾಗಿ ಹಾಗೇ ಮುಂದೆ ಹೋದ. ಆತ 4 ಫೀಟ್ಗಳ ಮನುಷ್ಯನಾಗಿ ಮುಂದೆ ಬಂದ. ಹಾಗೆ ಅವನನ್ನು ಹೆಂಗೋ ಸೋಲಿಸದ. ಮತ್ತೆ ಕೊಲ್ಲದೆ ಮುಂದೆ ಹೋದ. 6 ಫೀಟ್ಗಳ ಮನುಷ್ಯ ಆದ, 8 ಫೀಟ್ಗಳ ಮನುಷ್ಯ ಆದ. 8 ಫೀಟ್ಗಳಾದಾಗ ರಾಜ್ಯ ಅವನ ಜೊತೆಗೆ ಹೋರಾಡಬೇಕು ಅಂತಿದ್ರೆ ತನ್ನ ಬಹಳಷ್ಟು ಗಾಯಗೊಳ್ತಾನೆ ಮತ್ತು ಒಂದು ಕೈಯನ್ನು ಕಳೆದುಕೊಳ್ತಾನೆ. ಇಲ್ಲಿ ಈ ಒಂದು ಕಥೆಯಲ್ಲಿ 2 ಫೀಟ್ಗಳ ಮನುಷ್ಯ ಅನ್ನುವಂಥದ್ದು ಒಂದು ಸಮಸ್ಯೆಯ ಪ್ರತಿರೂಪವಾಗಿದೆ. ನಮಗ ಸಮಸ್ಯೆ ಒಂದು ಸಣ್ಣ ಸಮಸ್ಯೆ ಇರ್ತೈತಿ. ಆ ಸಮಸ್ಯೆ ಮೊದಲಿಗೆ ಸಣ್ಣದಾಗಿ ಗೋಚರ ಆಗ್ತೈತಿ. ಅದನ್ನ ನಾವು ಬಗೆಹರಿಸಬಹುದಾಗಿರ್ತೈತಿ. ಈಸಿಯಾಗಿ ಅದನ್ನ ಬಗೆಹರಿಸಿ ನಾವು ಸುಲಭವಾಗಿ ಮುನ್ನಡೆಯಬಹುದಾಗಿರ್ತೈತಿ. ಏನಿದೆ ಅಂತ ನಾವು ಮುಂದೆ ಹೋಗ್ತಾನೆ ಇರ್ತೀವಿ. ಅದು ಹಾಗೆ ದೊಡ್ಡದು ಆಗ್ತಾನೆ ಹೋಗ್ತಾ ಇರ್ತೈತಿ. ಹೀಗಾಗಿ ನಮ್ಮ ಯಾವುದೋ ಚಟಗಳಿರ್ಬೋದು, ಯಾವುದೋ ಸಮಸ್ಯೆಗಳಿರ್ಬೋದು, ಅವು ಹಾಗೆ ದೊಡ್ಡ ಹಾಕೋತಾನೆ ಹೋಗ್ತಾ ಉಂಟು. ಉದಾಹರಣೆಗೆ ಮೊಬೈಲ್ ನೋಡೋದಾಗಿರ್ಬೋದು, ಟಿವಿ ನೋಡೋದಾಗಿರ್ಬೋದು, ಚಹಾ ಕುಡಿಯೋದಾಗಿರ್ಬೋದು. ನನಗೆ ಮೊಬೈಲ್ ನೋಡಿದ್ರೆ ಫಸ್ಟಿಗೆ ಒಂದು 10 ನಿಮಿಷ ಭಾರಿ ಅಂತ ಅನಿಸ್ತೈತಿ. ಬರ್ತಾ ಅದು ಹಾಗೇ ಮುಂದುವರಿತೈತಿ. ಎಲ್ಲಿವರೆಗೆ ಅಂತಂದ್ರೆ ನಿಮ್ಮ ಕಣ್ಣು ಹೋಗುವವರೆಗೆ ಡಾಕ್ಟರ್ ಹತ್ರ ಹೋಗ್ಬೇಕು, ಕೇಳ್ಬೇಕು. ಡಾಕ್ಟರ್ ಅವಾಗ ಹೇಳ್ತಾರೆ ನೀವು ಮೊಬೈಲ್ ನೋಡ್ಬೇಡಿ ಅಂತ ಹೇಳಿ. ಅವಾಗ ಮೊದಲು ನೀವು ಮೊದಲೇ ಸಮಸ್ಯೆಗಳು ಬರದೇ ಇರುವಂತೆ, ಸಮಸ್ಯೆಗಳು ಬಂದಾಗ ಮೊದಲೇ ಬಗೆಹರಿಸುವಂತದ್ದು ಈ ಕಥೆಯ ಉದ್ದೇಶವಾಗಿದೆ. ಎಲ್ಲರಿಗೂ ಧನ್ಯವಾದ. Once upon a time, there was group of frogs in a forest. They were planned to go a travel. So all are traveling while traveling, 2 frogs fell into pit. And then all frogs shouted loudly, the pit is too deep, you can't come, give up.
all discourages to the felled frogs. Frogs tried the odd effect. Despite of odd effect, one frog was died, and then the remaining frog is tried, and then lastly came out. The all frogs surprised. They are expecting that will be died, but that is came outside. The all are asked to them. Then they came to know all frogs that is death. ಈ ಒಂದು ಕಥೆಯಲ್ಲಿ ಹೀಗೆ ಮುಂದುವರಿತೈತಿ. ಒಂದು ಅರಣ್ಯದಲ್ಲಿ ಕಪ್ಪೆಗಳ ಗುಂಪಿತ್ತು. ಅವು ಯಾವುದೋ ಒಂದು ಪ್ರಯಾಣಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವು. ಪ್ರಯಾಣಕ್ಕೆ ಹೋಗುವಂತಹ ಸಂದರ್ಭದಲ್ಲಿ 2 ಕಪ್ಪೆಗಳು ಒಂದು ಗುಂಡಿಯಲ್ಲಿ ಬಿದ್ದು ಬಿಡ್ತವೆ. ಬಿದ್ದಾಗ ಉಳಿದಂತಹ ಎಲ್ಲ ಕಪ್ಪೆಗಳು ಚೀರ್ಲಕತ್ತು, ಗುಂಡಿ ಬಹಳ ಆಳಿದೆ, ನೀವು ಬರ್ಲಕ್ ಆಗೋದಿಲ್ಲ, ನೀವು ಅಲ್ಲೇ ಸಾಯ್ತೀರಿ ಅಂತೇಳಿ ಚೀರ್ಲಕತ್ಬಿಟ್ಟು ಮೇಲಿರ್ತಕ್ಕಂಥ ಎಲ್ಲ ಕಪ್ಪೆಗಳು ಒಂದಂತೂ ಬೆಳೆಸ್ಕೊಂಡು ಆಗ್ಲೇ ಟ್ರೈ ಮಾಡ್ತು ಒಂದು ಸಂಖ್ಯೆ ಹೋಯ್ತು. ಇನ್ನೊಂದು ಟ್ರೈ ಮಾಡಿ ಹೊರಗೆ ಬಂದೇ ಬಿಡ್ತು. ಹೊರಗೆ ಬಂದಾಗ ಎಲ್ಲರೂ ಸರ್ಪ್ರೈಸ್ ಆಯ್ತು. ಆದ್ರೆ ಇನ್ನೊಂದು ವಿಚಿತ್ರ ಅಂತಂದ್ರೆ ಆ ಹೊರಗೆ ಬಂದಂತಹ ಕಪ್ಪೆಗೆ ಕಿವಿ ಕೇಳಿಸ್ತಿರಲಿಲ್ಲ. ಅಂದ್ರ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಲ್ಲರೂ ಡಿಸ್ಪ್ರೇಸ್ ಮಾಡುವಾಗ ಆ ಕಪ್ಪೆ ಅದನ್ನ ಕೇಳಿಸ್ಕೊಳ್ಳಿಲ್ಲ. ಹೀಗಾಗಿ ತನ್ನ ಕಾರ್ಯದಲ್ಲಿ ಅದು ಯಶಸ್ವಿ ಆಯ್ತು. ನಿಮಗೂ ನಮಗೂ ಎಲ್ಲರಿಗೂ ಅಷ್ಟೇ. ನೀವು ಕೆಲಸಗಳನ್ನು ಮಾಡುವಾಗ ಡಿಸ್ಕರೇಜ್ ಮಾಡುವಂತ ಇರೋರಿ, ನೀ ಹ್ಯಾಂಡ್ ರೈಟಿಂಗ್ ಸರಿ ಆಗಲ್ಲ, ನೀವು ಓದೋದು ಸರಿ ಓದಲ್ಲ, ಹಂಗ ಹಿಂಗ, ನಿನ್ಗೆ ಇಂಗ್ಲಿಷೇ ಮಾತಾಡಕ್ ಬರಲ್ಲ, ಹಂಗ ಹಿಂಗ ಎಲ್ಲರೂ ಡಿಸ್ಕರೇಜ್ ಮಾಡ್ತಾನೆ ಇರ್ತಾರೆ. ಆದ್ರೆ ಕೆಲವೊಂದು ಟೈಮ್ ಅಲ್ಲಿ ನೀವು ಅವುಗಳಿಗೆ ಟ್ಯೂಟರ್ ಆಗಿರ್ಬೇಕಾಗ್ತೈತಿ. ಅವುಗಳನ್ನು ಕೇಳಿಸ್ಕೊಂತ ಹೋದ್ರೆ ನಿಮ್ಮ ಒಂದು ಏನಿದೆ ಗುರಿ ಇದೆ ಅದನ್ನ ಸಾಧಿಸಲಿಕ್ಕೆ ಸಾಧ್ಯನೇ ಆಗಲ್ಲ. ಹೀಗಾಗಿ ನಿಮ್ಮ ನಿರ್ದಿಷ್ಟ ಗುರಿಯೊಂದಿಗೆ ಒಂದು ದೃಢ ನಂಬಿಕೆಯೊಂದಿಗೆ ಮುನ್ನಡೆದಾಗ ಮಾತ್ರ ಯಶಸ್ವಿ ಸಾಧ್ಯವಾಗುತ್ತದೆ. ಎಲ್ಲರಿಗೂ ಮಾರ್ನಿಂಗ್. All of you, I am going to tell you a small story. There was a farmer. He planted in a field, and at the same time a sparrow built a nest, and then the some time after started to laying eggs, and then some time after the little sparrows came up from that eggs, and then the sparrow went to collect food. When farmers came that field, and then talking about the harvesting crop, the little sparrows very scared. When the sparrow came to that next, the little sparrows that told to mother, today the farmers came to and talking about harvesting crops. The what to do? The mother sparrow told to that little sparrows, no, don't worry, there is no one come, because what the farmer is talking about only send some laborers. No, there will no one come to harvesting crops, don't worry, like that told. Went outside that sparrow. Second, some day after, second time also, they are talking about farmer to harvesting crop to send his son. And then after some times that came to that next, the little sparrows, they told to mother sparrow. Mother sparrow told to that little sparrows, don't worry, the son also will not come to harvesting crop to be happy. And then they went outside. And then third time the farmer came, and then they are talking about, I only come and harvesting this crop. Again that came mother sparrow, and the little sparrows told to them, the farmer is talking about that only is talking, I think we think will not come. That farmer is little sparrows told to mother sparrow. Mother sparrow then told to that little sparrows, no, farmer will definitely come, will not we change this, like that told to that little sparrows.
ಈ ಕತೆ ಈ ಒಂದು 3ನೇ ತರಗತಿಯ ಆಂಗ್ಲ ಮಾಧ್ಯಮ ಕನ್ನಡ ಪಠ್ಯ ಪುಸ್ತಕದಲ್ಲಿರುವಂತಹ ಕತೆ, 2ನೇ ತರಗತಿಯಲ್ಲಿರುವಂತಹ ಕತೆ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಕತೆ. ನಾನು ನೋಡಿದೆ. ಯಾಕಂತಂದ್ರೆ ಒಬ್ಬ ರೈತ ಇರ್ತಾನೆ. ಆ ರೈತ ತನ್ನ ಹೊಲದಲ್ಲಿ ಒಂದು ಬೆಳೆಯನ್ನ ಬಿತ್ತಾನೆ. ಬಿತ್ತದಾಗ ಅದೇ ಇದರಲ್ಲಿ ಗುಬ್ಬಚ್ಚಿ ಗೂಡು ಕಟ್ತೈತಿ. ಗೂಡು ಕಟ್ಟದಾಗ ಗೂಡು ಕಟ್ಟಿ ತನ್ನ ಮೊಟ್ಟೆಗಳನ್ನ ಇಟ್ಟು ಮರಿಗಳನ್ನ ಮಾಡ್ತೈತಿ. ಮರಿಗಳನ್ನ ಮಾಡಿದಾಗ ಆ ಫಾರ್ಮರ್ ರೈತ ಆ ಹೊಲಕ್ಕೆ ಮಾತಾಡ್ತಾ ಇರ್ತಾನೆ. ಏನಂತ, ನಾಳೆ ಈ ಹಾರ್ವೆಸ್ಟ್ ಕಟಾವ್ ಮಾಡೋರಾಯ್ತು ಫಸಲನ್ನ, ಹೀಗಾಗಿ ನಾಳೆ ಆಳುಗಳನ್ನ ಕಳ್ಸೋದಾಯ್ತು ಅಂತೇಳಿ ಯೋಚನೆ ಮಾಡ್ತಾನೆ. ಆಗ ಮರಿಗಳಿಗೆ ಸಿಕ್ಕಾಪಟ್ಟೆ ಭಯ ಆಗ್ತೈತಿ. ಇವಾಗ ಏನ್ ಮಾಡೋದು, ಈ ಹಾರ್ವೆಸ್ಟ್ ಆಗ್ಬಿಟ್ರೆ ಬಯಲಾಗ್ತೈತಿ, ನಾವೇನ್ ಮಾಡೋದು ಅಂತೇಳಿ ಬಹಳಷ್ಟು ಭಯ ಆಗ್ತೈತಿ. ತಾಯಿ ಗುಬ್ಬಚ್ಚಿ ಬಂದ ತಕ್ಷಣ ಒಮ್ಮೆ ಭಯದಿಂದ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾವ, ನಾಳೆ ಫಾರ್ಮರ್ ಬರ್ತಾನೆ, ರೈತ ಬರ್ತಾನೆ, ಏನ್ ಮಾಡೋದು ಅಂತ ಹೇಳಿ. ಆಗ ಆ ತಾಯಿ ಗುಬ್ಬಚ್ಚಿ ಹೇಳ್ತೈತಿ, ಇಲ್ಲ ನೀವೇನು ಯೋಚನೆ ಮಾಡಬೇಡ್ರಿ, ಯಾರು ಬರೋದಿಲ್ಲ ಅಂತ ಹೇಳ್ತೈತಿ. ಅದೇ ರೀತಿಯಾಗಿ ಮರುದಿನ ಹೇಳ್ತಾನೆ, 1-2-3 ದಿವಸ ಬಿಟ್ಟು ಫಾರ್ಮರ್ ಬಂದು ಹೇಳ್ತಾನೆ, ನನ್ನ ಮಗನ ಕೊಟ್ಟು ಕಳಿಸ್ತೀನಿ ಇಲ್ಲಿಗೆ ಈ ಹಾರ್ವೆಸ್ಟ್ ಮಾಡುವಾಗ ಅಂತ. ಆಗ್ಲೂ ತಾಯಿ ಗುಬ್ಬಚ್ಚಿ ಹೇಳ್ತೈತಿ, ಇಲ್ಲ ಯಾರು ಬರೋದಿಲ್ಲ ಅಂತ ಹೇಳ್ತೈತಿ. ಈಗ 4-5 ದಿನಗಳ ನಂತರ ಆ ಫಾರ್ಮರ್ ಬಂದು ಹೇಳ್ತಾನೆ, ನಾನೇ ಈ ಹಾರ್ವೆಸ್ಟ್ ಅನ್ನ ಈ ಕಟಾವನ್ನ ಮಾಡ್ತೀನಿ ಅಂತ ಹೇಳಿದಾಗ ಆ ತಾಯಿ ಗುಬ್ಬಚ್ಚಿ ಹೇಳ್ತೈತಿ, ಇಲ್ಲ ನಾವೀಗ ಗೂಡು ಚೇಂಜ್ ಮಾಡುವಂತಹ ಅವಶ್ಯಕತೆ ಇದೆ ಅಂತ ಹೇಳ್ತೈತಿ. ಈ ಕಥೆಯ ಉದ್ದೇಶ ಇಷ್ಟೇ, ನಾವು ಮತ್ತೊಬ್ಬರನ್ನ ನಂಬಿ ಈ ಕೆಲಸಗಳನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಸಾಧ್ಯನೇ ಆಗಲ್ಲ. ನಮ್ಮ ಕೆಲಸಗಳನ್ನ ನಾವು ಮಾಡಲೇಬೇಕು, ಅದರಲ್ಲಿ ಇರಲೇಬೇಕು. ನೀವು ಏನು ಹೋಮ್ವರ್ಕ್ಗಳಾಗಲಿ, ನೀವು ಏನು ಪಾಠಗಳನ್ನು ಕೇಳ್ತೀರಿ, ನೀವೇ ಕೇಳಿಸ್ಕೋಬೇಕು. ಹಿಂದಡೆ ಕೇಳಿಸ್ಕೊಂಡು ಇನ್ನೊಬ್ಬರಿಂದ ಕೇಳಿಸ್ಕೊಡ್ತೀನಿ, ಅವರಿಂದ ಕೇಳಿಸ್ಕೊಡ್ತೀನಿ, ಇವರಿಂದ ಕೇಳಿಸ್ಕೊಡ್ತೀನಿ. ನಿಮ್ಮ ಹೋಮ್ವರ್ಕ್ ಅನ್ನಾಗಲಿ, ನಿಮ್ಮ ಕೆಲಸಗಳನ್ನಾಗಲಿ ನೀವೇ ಸ್ವತಃ ಮಾಡಬೇಕನ್ನುವುದೇ ಈ ಕಥೆಯ ಉದ್ದೇಶವಾಗಿದೆ. I am going to small incident of you. There was a village. In that village was drought. Drought means from so many days the rain was not coming. So all village people gathered in a particular place and then discussed what to do next. And then one wise person advised to all villagers, we have to prayer next morning. After prayer the rain will come. The advice to all villagers. All accepted and went to work. Next following day, one house is there. The father, mother and daughters were living. The father also ready to go for prayers. And then he also 6 years daughter also coming with father. They about to cross their house gate. Suddenly the daughter asked to father, stop father, what happened? No, we are forgetting umbrella. After prayer the rain will come, the water will be wet, so I will bring umbrella. What a beautiful words by the daughters. ಈ ಇಮ್ಯಾಜಿನರಿ ಕಾಲ್ಪನಿಕ ಕತೆ ಈ ರೀತಿಯಾಗಿ ಮುಂದುವರಿತೈತೆ. ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ಒಂದು ಬರಗಾಲ ಇತ್ತು. ಬರಗಾಲ ಅಂದರೆ ಬಹು ದಿನಗಳಿಂದ ಮಳೆ ಬಂದಿರಲಿಲ್ಲ. ಹೀಗಾಗಿ ಆ ಹಳ್ಳಿಯ ಜನರು ಒಂದು ಕಡೆ ಸೇರ್ತಾರೆ, ಏನ್ ಮಾಡಬೇಕು, ಈ ಮಳೆಗಾಗಿ ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನುವಂತಹ ಚರ್ಚೆ ಆಗ್ತೈತಿ. ಅಲ್ಲೇ ಇರ್ತಕ್ಕಂತಹ ಒಬ್ಬ ವ್ಯಕ್ತಿ ಒಂದು ಸಜೆಷನ್, ಒಂದು ಅಡ್ವೈಸ್ ಅನ್ನು ಕೊಡ್ತಾನೆ. ಏನಂದ್ರೆ, ನಾವು ಮುಂಜಾನೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡಿದ್ರೆ ಮಳೆ ಬರ್ತೈತಿ, ಆ ದೇವರನ್ನು ಕುರಿತು ಪ್ರಾರ್ಥನೆ ಮಾಡೋಣ ಅಂತ ಹೇಳ್ತಾನೆ. ಎಲ್ಲರೂ ಹೋಗ್ತಾರೆ, ಮನೆಗೆ ಹೋಗ್ತಾರೆ. ಮನೆಗೆ ಹೋದಾದ ಮೇಲೆ ಅದೇ ಊರಿನಲ್ಲಿ ಒಂದು ಮನೆ, ಆ ಮನೆಯಲ್ಲಿ ತಂದೆ, ತಾಯಿ, ಮಗಳು ವಾಸವಾಗಿದ್ರು. ಹೀಗಾಗಿ ಆ ಒಂದು ತಂದೆಯ ಜೊತೆಗೆ ಪ್ರಾರ್ಥನೆಗೆ ಅಂತ ಆ ಮಗಳು ಬರ್ತಾ ಇರ್ತಾಳೆ. ಒಂದು 6 ವರ್ಷದ ಹುಡುಗಿ. ಇನ್ನೇನು ಅವರ ಮನೆಯ ಗೇಟ್ ಅನ್ನು ದಾಟ್ಬೇಕನ್ನುವಷ್ಟರಲ್ಲಿ ನಿಲ್ಲು ಅಪ್ಪಾಜಿ ಅಂತ ಹೇಳ್ತಾಳೆ.
ಯಾಕೆ ಇಲ್ಲ, ನಾವು ಪ್ರಾರ್ಥನೆ ಆದ್ಮೇಲೆ ಮಳೆ ಬಂದ್ಬಿಡ್ತೈತಿ, ನಾವು ನೆನಿತೀವಿ. ಹಿಂಗಾಗಿ ನಾನು ಅಂಬ್ರೆಲ್ಲ ತರ್ತೀನಿ, ಛತ್ರಿಯನ್ನ ತರ್ತೀನಿ ಮನೆಗೆ ಹೋಗಿ. ಸ್ವಲ್ಪ ನಿಲ್ರಿ. ಎಂತಹ ಒಂದು ಆತ್ಮವಿಶ್ವಾಸ ಆಗ್ಯದ. ನಾವು ಮಾಡುವಂತಹ ಕೆಲಸದಲ್ಲಿ ಏನು ನಂಬಿಕೆನೇ ಇರಲ್ಲ. ನಾವು ಓದಿದ್ರ ಅಂಕಗಳು ಬರುತ್ತವೋ ಇಲ್ಲೋ, ಪಾಸ್ ಆಗ್ತೀವೋ ಇಲ್ಲೋ, ನಮ್ಗೆ ಇಂಗ್ಲಿಷ್ ಮಾತಾಡಕ್ ಬರುತ್ತೋ ಇಲ್ವೋ, ನಾವು ಮಾತಾಡಿದ್ರೆ ಏನಾಗಿತ್ತು, ಅದು ತಪ್ಪೋ ಸರಿಯೋ. ಕೇವಲ ಆತ್ಮವಿಶ್ವಾಸಗಳಿಲ್ಲದ ಒಂದು ಇದರಲ್ಲಿ ಒಂದು ಆತ್ಮವಿಶ್ವಾಸ ನಮ್ಮ ಮೇಲೆ, ನಮಗೆ ನಾವು ಮಾಡುವ ಕೆಲಸಗಳಲ್ಲಿ ಆತ್ಮವಿಶ್ವಾಸ ಅನ್ನುವುದನ್ನ ಈ ಒಂದು ಸಣ್ಣ ಇನ್ಸಿಡೆಂಟ್ ತೋರಿಸ್ತೈತಿ. ಎಲ್ಲರಿಗೂ ಧನ್ಯವಾದಗಳು. Now I am going to tell you a small story. In olden days, there were 4 monks. They decided to don't speak, be silent. They stayed in one village, and then about to night fall, they lit up a lamp, and then suddenly what happens? The wind blows. The one monk told, the lamp is about to extinguish. The second monk told to them, no, we are supposed to be silent. The third monk told, you should not talk. The fourth monk told, oh, I only be one that didn't talk. Like that. ಈ ಒಂದು ಕಥೆ ಈ ರೀತಿಯಾಗಿ ಕೆಲಸತೈತಿ. ಒಂದು ಪುರಾತನ ಕಾಲದಲ್ಲಿ 4 ಜನ ಒಂದು ಸನ್ಯಾಸಿಗಳಿದ್ರು. ಅವರು ತಾವು ಮಾತಾಡಬಾರ್ದು ಅನ್ನುವಂತ ಒಂದು ಸೈಲೆನ್ಸ್ ಆಗಿರಬೇಕು ಅಥವಾ ಮೌನವಾಗಿರಬೇಕು ಅಂತ ನಿರ್ಧರಿಸಿದರು. ಹೀಗಾಗಿ ಒಂದು ಹಳ್ಳಿಯಲ್ಲಿ ಉಳಿದಾಗ ರಾತ್ರಿ ಆಗ್ತಾ ಇತ್ತು. ಹೀಗಾಗಿ ಲ್ಯಾಂಪ್ ಅನ್ನ ಹಚ್ಚಿದ್ರು. ಲ್ಯಾಂಪ್ ಅನ್ನ ಹಚ್ಚಿ ಸೈಲೆಂಟ್ ಆಗಿರ್ಬೇಕು ಅಂತ ಅವರು ಮನಸ್ಸಿನಲ್ಲಿ ಅನ್ಕೊಂಡಿದ್ರು. ಆಗ ಇನ್ನೂ ಗಾಳಿ ಬಂದ್ಬಿಟ್ಟು ಆ ಒಂದು ಲ್ಯಾಂಪ್ ಅನ್ನ ಆರಿಸುವಂತಹ ಒಂದು ಇದಕ್ಕೆ ಬಂದ್ಬಿಡ್ತು. ಆಗ ಒಬ್ಬ ಮಂಕಂದ್ರೆ ಲ್ಯಾಂಪ್ ಆರ್ತಾ ಇದೆ ಅಂತ ಹೇಳಿಬಿಟ್ಟ. ಮಾತಾಡ್ಬಾರ್ದಾಗಿತ್ತು, ಮಾತಾಡೇ ಬಿಟ್ಟ. ಇನ್ನೊಬ್ಬ ನೀವು ಸೈಲೆಂಟ್ ಆಗಿರ್ಬೇಕಾಗಿತ್ತಲ್ಲ ಅಂತ ಹೇಳ್ದ. ಇನ್ನೊಬ್ಬ ಹೇಳ್ದ, ಇಲ್ಲ ಅವ್ನು ಮಾತಾಡ್ದ ನೀನ್ ಯಾಕೆ ಮಾತಾಡ್ಬೇಕಾಗಿತ್ತು? ಲಾಸ್ಟ್ನೇದವ ಹೇಳ್ದ, ಓಹೋ ನಾನೊಬ್ಬನೇ ನೋಡು ಸೈಲೆಂಟ್ ಆಗಿದ್ದ ಅಂತ ಅವನು ಮಾತಾಡ್ಬಿಟ್ಟ. ಈ ಒಂದು ಕತೆ ಒಂದು ಸ್ವಲ್ಪ ಆಶಾಸ್ಪದವಾಗಿದ್ರು ಸಹ ಏನಾಗ್ತಾ ಇದೆ ಅಂದ್ರೆ ನಿತ್ಯ ಜೀವನದಲ್ಲಿ ನಾವು ಅವ ಮಾತಾಡೋಣಂತ ನಾವು ಮಾತಾಡೋದು ಸರ್ ಅವ ಹಿಮ ಲಾಸ್ಟಿಗೆ ಹೋಗುವಾಗನು ಸರ್ ಅವ ಹೋಗ್ಯ ಆ ಕಡೆ ನಾನು ಮಾಡಲಿ ಅದಕ್ಕೆ ನಾನು ಹೋದೆ ಆ ಕಡೆ. ಹೀಗೆ ಏನಂತ ಹೇಳಿದ್ರೆ ಒಬ್ಬ ತಪ್ಪು ಮಾಡಿರ್ತಾನೆ, ಆ ತಪ್ಪನ್ನ ಮತ್ತೊಬ್ಬ ಸರಿ ಮಾಡೋದು ಬಿಟ್ಟು ಮತ್ತೆ ಅವನು ಮಾಡ್ಕೊಂತಾನೆ ಹೋಗ್ಬೋದು. ಹೀಗೆ ಆಗ್ತಾ ಇರ್ತೈತೆ. ಹೀಗೆ ಆಗ್ಬಾರ್ದು ಅನ್ನುವಂತಹ ಒಂದು ಸಣ್ಣ ನೀತಿ ಬೋಧಕ ಕತೆ. ಎಲ್ಲರಿಗೂ ಧನ್ಯವಾದ. Tell you small story. There was a farmer in a village. He built house in his field nearby well. So he took a long stick and then 2 parts that tied with a rope, and then from that used to bring the water from well. So the both sides pots are there. He is using both parts is bringing water daily, like that is there. But somehow the one part added hole, so that is leakage is there. When the bringing the water, some water is leakage is there, it comes the last something empty will remaining. So daily like that is there. So the good part abusing that leakage part and then scolding, you are useless because of our farmer strength is you are making the less, like that the using that words. Like that is going on. One day the observing that farmer told to that the good part and then leakage parts and then showed what happens is there. In the leakage side the farmer planted so many flowers. The beautiful flowers were there. That leakage side is there. So like that is there. Now the good part kept silent. ಈ ಕತೆ ಹೀಗೆ ಮುಂದುವರಿತೈತೆ. ಒಂದು ಊರಿನಲ್ಲಿ ಒಬ್ಬ ರೈತ ಇದ್ದ. ಆ ರೈತ
ಒಂದು ತನ್ನ ಹೊಲದಲ್ಲಿ ಬಾವಿ ಹತ್ರ ಒಂದು ಮನೆ ಮಾಡಿಕೊಂಡಿದ್ದ. ಒಂದು ಉದ್ದನೆಯ ಒಂದು ಕೋಲನ್ನು ತೆಗೆದುಕೊಂಡು ಎರಡೂ ಕಡೆಗೆ ಆ ಕೋಲಿನ ಎರಡೂ ಬದಿಗಳಲ್ಲಿ ಒಂದು ಮಡಿಕೆಗಳನ್ನು ಕಟ್ಟಿ ನೀರನ್ನ ಮನೆಗೆ ತರ್ತಾ ಇದ್ದ. ತರುವಾಗ ಏನೋ ಗೊತ್ತಿಲ್ಲ, ಒಂದು ಮಡಿಕೆಯಲ್ಲಿ ಒಂದು ತೂತು ಬಿದ್ದುಬಿಟ್ಟಿತ್ತು. ತರುವಾಗ ನೀರು ಬಂದು ಹತ್ತುವಾಗ ಆ ಮಡಿಕೆಯಲ್ಲಿ ಒಂದು ಅರ್ಧ ಮಾತ್ರ ಉಳಿತಿತ್ತು. ಹೀಗಾಗಿ ಒಂದು ತೂತು ಬೀಳದಂತಹ ಮಡಿಕೆ ಈ ಒಂದು ತೂತು ಬಿದ್ದಂತಹ ಮಡಿಕೆಗೆ ಬೈತಾ ಇತ್ತು, ಏನು ನೀನು ನಮ್ಮ ರೈತನ ಒಂದು ಶಕ್ತಿಯನ್ನು ಕಡಿಮೆ ಮಾಡ್ತೀವಿ, ಆತ ಎಷ್ಟು ತರ್ತಾನೆ ನೀರು, ನೀನು ಖಾಲಿ ಆಗ್ತಿ, ಹಂಗ ಹೆಂಗ ಅಂತ ಬರೀ ಬೈತಾ ಇತ್ತು. ಒಂದು ಒಳ್ಳೆಯ ಒಂದು ಮಡಿಕೆ ಈ ಒಂದು ತೂತು ಬಿದ್ದಂತಹ ಮಡಿಕೆಗೆ. ಇದನ್ನ ಕೇಳಿಸಿಕೊಂಡಂತಹ ರೈತ ಒಂದು ಸರಿ ಎರಡೂ ಮಡಿಕೆಗಳನ್ನು ಕರೆದು ತೋರಿಸ್ತಾನೆ. ಆ ತೂತು ಬಿದ್ದಂತಹ ಮಡಿಕೆಯ ಭಾಗದಲ್ಲಿ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ ಅವನು ಒಂದು ಹೂವಿನ ಗಿಡಗಳನ್ನ ಹಚ್ಚಿರ್ತಾನೆ. ಆ ಒಂದು ತೂತು ಬಿದ್ದಾಗ ಅಲ್ಲಿ ಆ ನೀರು ಸೋರ್ತಾ ಇತ್ತು. ಸೋರಿಕೆಯಲ್ಲಿ ಆತ ಹೂವಿನ ಗಿಡಗಳನ್ನ ಅಲ್ಲಿ ಬೆಳೆದಿದ್ದ. ಆದ್ರೆ ಒಳ್ಳೆಯ ಪಾಠ ಏನಿತ್ತು, ಆ ಕಡೆಗೆ ಯಾವ ಗಿಡಗಳು ಏನೂ ಇರಲಿಲ್ಲ. ಈ ಒಂದು ಕಥೆಯ ಉದ್ದೇಶ ಇಷ್ಟೇ, ನಾವು ನಮ್ಮ ವಸ್ತುಗಳನ್ನ ಅವು ಯಾವ ರೀತಿಯಲ್ಲಿ ಇರ್ತಾವೋ ಅದನ್ನ ಗಮನಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ಅದರ ಒಂದು ಸದುಪಯೋಗವನ್ನ ಅದರ ಸೃಜನಶೀಲತೆಯಿಂದ ಉಪಯೋಗಿಸಿ ಪಡೆಯಬೇಕೆನ್ನುವುದೇ ಈ ಒಂದು ಕಥೆಯ ಉದ್ದೇಶವಾಗಿದೆ. ಎಲ್ಲರಿಗೂ ಧನ್ಯವಾದಗಳು. Yes, good morning all of you. I am going to tell you a small story. There was a king, he had the skillful carpenters, and then he served so many years in king, and then finally he decided to take retirement, and then requested to king, I have to take retirement. The king also agreed, and then king told to that carpenters, I have a last wish, do it. The carpenters also agreed somehow, and then what is that wish is asked carpenter to king. The king told to that carpenters, I have wish to build a beautiful house with wood. Okay, they agreed to make that a building to that carpenters, and then they decided to do that work. And then king also all the materials and then whatever maybe is there, all needs is given to that carpenter. Carpenters is not interested to that work because already retirement is there. Somehow the king is told that work, so he had to do it. That's all. So he somehow finished that work, and then the finally given to that key to king. The king the return gave to that carpenters, this is gift of me, he told to the carpenter. The carpenter surprised. ಈ ಕತೆ ಹೀಗೆ ಮುಂದುವರಿಯುತ್ತದೆ. ಒಬ್ಬ ರಾಜ ಇದ್ದ. ರಾಜನ ಹತ್ರ ಒಬ್ಬ ಬಹಳ ಅತ್ಯುತ್ತಮವಾದಂತಹ ಒಬ್ಬ ಬಡಿಗ ಕಾರ್ಪೆಂಟರ್ ಇದ್ದ. ಆತ ಬಹಳ ವರ್ಷಗಳಿಂದ ಆ ರಾಜನ ಸೇವೆಯಲ್ಲಿ ತೊಡಗಿದ್ದ ಮತ್ತು ಅತ್ಯುತ್ತಮವಾದಂತಹ ಬಡಿಗ ಅಥವಾ ಕಾರ್ಪೆಂಟರ್ ಅಂತ ಹೆಸರು ಮಾಡಿದ್ದ. ಅವನಿಗೂ ವಯಸ್ಸಾಗ್ತಾ ಬಂತು. ಹೀಗಾಗಿ ರಾಜನ ಹತ್ರ ಹೋಗಿ ನಾನು ನಿವೃತ್ತಿಯನ್ನು ತೆಗೆದುಕೊಳ್ತೀನಿ, ರಿಟೈರ್ಮೆಂಟ್ ಅನ್ನ ತೆಗೆದುಕೊಳ್ತೀನಿ ಅಂತ ಕೇಳ್ಕೊಂಡ. ರಾಜನು ಸಹ ಅವನ ಮಾತಿಗೆ ಒಪ್ಪಿ ಆಯ್ತು, ಆದ್ರೆ ನನ್ನ ಒಂದು ಕೊನೆಯ ಆಸೆ ಇದೆ. ಏನು ಅಂತ ಹೇಳಿದ್ರೆ, ನೀನು ಒಂದು ಅತ್ಯುತ್ತಮವಾದಂತಹ ಒಂದು ಮನೆಯನ್ನ ಮಾಡಿಕೊಡ್ಬೇಕು ನನಗ ಅಂತ ಕೇಳ್ಕೊಂಡ. ಅದಕ್ಕೆ ಒಪ್ಪಿದಂತಹ ಕಾರ್ಪೆಂಟರ್ ತಾನು ರಿಟೈರ್ಮೆಂಟ್ ತಗೋತಾ ಇದ್ದೀನಿ, ಯಾಕೆ ಮಾಡ್ಬೇಕು ಅನ್ನುವಂತ ಮನಸ್ಸಿನಲ್ಲಿ ಇದ್ರು ಸಹ ರಾಜ ಹೇಳ್ತಾ ಇದ್ದಾನಲ್ಲ, ಅದನ್ನ ಕೇಳಲೇಬೇಕು ಅನ್ನುವಂತ ಉದ್ದೇಶದಿಂದಾಗಿ ಮಾಡಕ್ ಸ್ಟಾರ್ಟ್ ಮಾಡ್ದ. ರಾಜ ಹೇಳ್ದ, ನಿನಗೆ ಎಂತಹ ಒಂದು ವಸ್ತುಗಳು ಬೇಕು ಎಲ್ಲ ವಸ್ತುಗಳನ್ನ ನೀನು ಉಪಯೋಗ ಮಾಡ್ಕೊ ಅಂತ ಹೇಳ್ದ. ಆದ್ರೆ ಆತ ಅಂತ ಬೆಲೆ ಬಾಳದಂತಹ ಯಾವ ವಸ್ತುಗಳನ್ನು ಉಪಯೋಗ ಮಾಡಿಕೊಳ್ಳಿಲ್ಲ. ಅದ್ರ ಮನೆಯನ್ನ ಕಟ್ಟಬೇಕಲ್ಲ, ಕಟ್ಟಿ ಕೊಟ್ಟ. ರಾಜನಿಗೆ ಕೀಯನ್ನು ಕೊಟ್ಟ. ರಾಜ ಮತ್ತೆ ವಾಪಸ್ ಅದೇ ಕಾರ್ಪೆಂಟರ್ಗೆ ಕೀಯನ್ನು ಕೊಟ್ಟ. ಇದು ನನ್ನ ಕಾಣಿಕೆ ನಿನಗೆ ಅಂತ ಕೊಟ್ಟ. ಆಗ ಆ ಕಾರ್ಪೆಂಟರ್ಗೆ ಆಶ್ಚರ್ಯ ಆಯ್ತು. ಯಾಕೆಂತಂದ್ರ ಆತ ರಾಜನಿಗಾಗಿ ಕಟ್ಟಬೇಕಂತ ಅನ್ಕೊಂಡಿದ್ದ, ತನಗೇ ಬಂದ್ಬಿಡ್ತು.
ಅದು ಅಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಕೆಲಸ ನನ್ನ ಕೆಲಸ ಅಂತ ಮಾಡುವುದು ಬಹಳ ಅತ್ಯುತ್ತಮವಾದದ್ದು ಎನ್ನುವುದು ಈ ಕಥೆಯ ಉದ್ದೇಶ. ಎಲ್ಲರಿಗೂ ಧನ್ಯವಾದಗಳು. Good morning, all of you. I am going to tell you a story. There was a hunter. He went to hunt to forest. He searched the animals, but he couldn't find any animal. And then he about to return when he saw a hawk struck on tree branch. Suddenly he went and then caught that, and then he coming towards his home. When the hawk asked to that hunters, what to do with me? His hunters, as usual, said, I am going to kill you and then satisfy my hunger and my family hunger. Yes, hawk once again thought, my death is certain. Okay, and then told to that hunters, I have a last wish. Please, as I asked requested to that hunters. Hunters told to that bird, no, if accept freedom, whatever we ask to me, I will grant you your wish. They told to that hunter to that bird, okay, I have one last wish is there. I will give to you 2 life lessons. Okay, think listening means I will listen to your life lessons. Tell to me. Like that hunter told, and then that bird, the first life lessons to you: don't accept anything, the proof and evidence. The second one is no. If after any bad happens, don't regret it. Okay? Hunter listened and then kept some time going. Then suddenly that bird told to that hunter, what I have a diamond, the water to like. Okay? That hunter suddenly is set free that bird and flew away on the tree branch, sat on the tree branch, and then asked diamond that hunter, just only I told you 2 life lessons. Without proof and evidence, don't agree. You are forgetting first life lessons. Second, you are regretting that also. You are forgetting second lessons also. Like that told the bird flew away. ಈ ಕತೆ ಈ ರೀತಿ ಮುಂದುವರಿಯುತ್ತದೆ. ಒಬ್ಬ ಬೇಟೆಗಾರನಿದ್ದ. ಆ ಬೇಟೆಗಾಗಿ ಅರಣ್ಯಕ್ಕೆ ಹೋಗ್ತಾನೆ. ಅರಣ್ಯದಲ್ಲಿ ಸಾಕಷ್ಟು ಹುಡುಕಾಡ್ತಾನೆ, ಪ್ರಾಣಿ ಪಕ್ಷಿಗಳನ್ನ ಯಾವುದೂ ಸಿಗುವುದಿಲ್ಲ. ಹೀಗಾಗಿ ಕೊನೆಯದಲ್ಲಿ ಮನೆಗೆ ಬರಬೇಕು ಅಂತ ಬರ್ತಾ ಇರ್ತಾನೆ. ಒಂದು ಪಕ್ಷಿ, ಒಂದು ಹದ್ದು ಒಂದು ಗಿಡದ ಕೊಂಬೆಯಲ್ಲಿ ಸಿಕ್ಕಾಕೊಂಡಿರ್ತೈತಿ. ಅದನ್ನ ಹೋಗಿ ಹಿಡ್ಕೊಂತಾನೆ. ಅದನ್ನ ಹೋಗಿ ತಗೊಂಡ್ಬರ್ತಾ ಇರ್ತಾನೆ. ಆಗ ಆ ಪಕ್ಷಿ ಕೇಳ್ತೈತೆ, ನನ್ನ ಹೋಗಿ ಏನ್ ಮಾಡ್ತೀಯ ಅಂತ ಕೇಳ್ತೀಯಲ್ಲ, ನಾನು ನಿನ್ನ ಹೋಗಿ ಕೊಲ್ತೇನೆ, ಕೊಂದು ನನ್ನ ಒಂದು ಕುಟುಂಬದ ಮತ್ತು ನನ್ನ ಹಸಿವನ್ನು ನೀಗಿಸ್ಕೊಳ್ತೀನಿ. ಅದು ಗೊತ್ತಾಗ್ತೈತಿ, ನನ್ನ ಒಂದು ಜೀವನಂತೂ ಅಂತ್ಯ ಆಯ್ತು ಅಂತ ಅರ್ಥ ಆಗ್ತೈತಿ. ಆದ್ರೂ ನನ್ನದೊಂದು ಕೊನೆಯ ಆಸೆ ಇದೆ, ಅದನ್ನ ಈಡೇರಿಸು ಅಂತ ಕೇಳ್ತಾ ಇದ್ದೆ. ಆಗ ಅಂಟರ್ ಹೇಳ್ತೇನೆ, ನಿನ್ನನ್ನ ಫ್ರೀಯಾಗಿ ಬಿಡುವನು ಬಿಟ್ಟು ಏನ್ ಬೇಕಾದ್ರೂ ಇರಲಿ, ನಿನ್ನ ಕೊನೆಯ ಆಸೆ ನಾನು ಈಡೇರಿಸ್ತೇನೆ ಅಂತ ಹೇಳ್ತಾನೆ. ಆಯ್ತು ಅಂತೇಳಿ ನಾನು ನಿನಗೆ 2 ಜೀವನ ಪಾಠಗಳನ್ನು ಹೇಳ್ತೀನಿ, ಕೇಳಿಸುವ ಅಂತ ಆ ಪಕ್ಷಿ ಹೇಳ್ತೈತಿ. ಆಯ್ತು, ಮೊದಲನೇದಾಗಿ ನೀನು ಯಾವುದೇ ವಿಷಯವನ್ನ, ಯಾರಾದರೂ ಹೇಳಿರ್ತಕ್ಕಂತಹ ಯಾವುದೇ ವಿಷಯವನ್ನ ಒಂದು ವಿವೇಚನೆ ಮಾಡದೆ ಮತ್ತು ಆಧಾರಗಳಿಲ್ಲದೆ ಒಪ್ಪಿಕೊಳ್ಬೇಡ. ಮೊದಲನೇದಾಗಿ. ಎರಡನೇದಾಗಿ, ಏನಾದರೂ ನೀವು ಕೆಟ್ಟದ್ದಾದ್ರೆ ಅದರ ಬಗ್ಗೆ ಒಂದು ಚಿಂತಿಸಬೇಡ, ಯೋಚಿಸಬೇಡ, ರಿಗ್ರೆಟ್ ಮಾಡಬೇಡ ಅಂತ ಹೇಳ್ತೇವೆ. ಆಯ್ತಲ್ಲ, ಇವನ್ ಕೇಳಿಸ್ಕೊಂಡಲ್ಲ ಅಂತೇಳಿ ಆಯ್ತು ಸುಮ್ಮನೆ ಆಗ್ತಾನೆ. ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಆಗ ಆ ಪಕ್ಷ ಹೇಳ್ತೈತೆ, ನನ್ನ ಹತ್ರ ಒಂದು ಡೈಮಂಡ್ ಇದೆ, ಅದರಿಂದ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ನಿನಗಾದ್ರೆ ನೀನು ಕೊಟ್ರೆ ನೀನಾದ್ರೂ ಒಂದು ಶ್ರೀಮಂತನಾಗ್ತೀಯ ಅಂತ ಹೇಳ್ತೈತೆ. ಹೌದಾ, ಇದೆಯಾ, ಸರಿ ನೀನು ಬಿಡ್ತೀನಿ, ತೊಗೊಂಡು ಹೋಗು ಅಂತೇಳಿ ಬಿಟ್ಬಿಡ್ತಾನೆ. ಬಿಟ್ಟ ತಕ್ಷಣನೇ ಕೊಂಬೆಯ ಮೇಲೆ ಕುತ್ಕೊಳ್ತೈತಿ. ಹಾಕಿ ಕುತ್ಕೊಂಡು ಹೇಳ್ತೈತಿ, ಜಸ್ಟ್ ನಾನು ಹೇಳ್ದೆ, ಯಾವುದೇ ಮಾತುಗಳನ್ನ ನೀನು ಆಧಾರ
ಮತ್ತು ಯೋಚನೆಗಳಿಲ್ಲದೆ ಒಗ್ಗೋಬೇಡ ಅಂತ ಹೇಳಿದ್ದೆ. ಆ ಒಂದು ಜೀವನ ಪಾಠವನ್ನು ನೀನು ಮರ್ತಿದೀಯ. ಮತ್ತೆ ಅವನು ಯೋಚನೆ ಮಾಡ್ತಾ ಇರ್ತಾನೆ. ಮತ್ತೊಮ್ಮೆ ಹೇಳ್ತೈತಿ ಪಕ್ಷ, ಏನಾದ್ರೂ ಕೆಟ್ಟದ್ದಾದ್ರೆ ಅದ್ರ ಬಗ್ಗೆ ಯೋಚಿಸಬೇಡ ಅಂತ ಎರಡನೇದ್ದು ಹೇಳಿದೆ ನಾನು, ಅದನ್ನು ನೀನು ಬರ್ತಿದೀಯ ಅಂತ ಹೇಳ್ತಾನೆ. ಹೇಳ್ತೈತೆ ಆ ಪಕ್ಷ. ಹೇಳಿದಾಗ ಅವನಿಗೆ ಅರ್ಥ ಆಗ್ತೈತಿ. ಎಲ್ಲರಿಗೂ ಧನ್ಯವಾದ. A small story. There was a monk sitting beside a road. A man came and requested how far away is their village and then how long it take to reach that village. He requested to that monk. Monk didn't reply anything. He started walking with that man. The man requested, "Don't take trouble, sir. Please tell me." I again requested, but he didn't start, and then started walking. And then after 15 minutes, that monk told to that person that 3 hours will take to you the reach your destination. The man is surprised. He requested to that monk, he could have told to me before that beginning is requested. That monk replied, "No. How to know what is your speed and then distance? If only we can tell time." The man surprised. ಈ ಕಥೆ ಹೀಗೆ ಮುಂದುವರಿಯುತ್ತದೆ. ಒಬ್ಬ ಸನ್ಯಾಸಿ ಒಂದು ರೋಡಿನ ಬದಿಯಲ್ಲಿ ಕುತ್ಕೊಂಡಿದ್ದ. ಆಗ ಅಲ್ಲಿಗೆ ಬಂದಂತಹ ಒಬ್ಬ ವ್ಯಕ್ತಿ ಕೇಳ್ತಾನೆ, ಇಲ್ಲಿಂದ ನಾನು ಹೋಗುವಂತ ಹಳ್ಳಿ ಎಷ್ಟು ದೂರದಲ್ಲಿದೆ ಹಾಗೂ ಅದಕ್ಕೆ ಎಷ್ಟು ಟೈಮ್ ಅನ್ನ ತೆಗೆದುಕೋಬಹುದು ಅಂತ ಕೇಳ್ತಾನೆ. ಆಗ ಸನ್ಯಾಸಿ ಹೇಳ್ತಾನೆ, ಏನು ಮಾತಾಡಲ್ಲ, ಅವನ ಜೊತೆಗೆ ಹೋಗ್ಲಕ್ಕ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಅವನು ಆ ಬಂದಂತ ವ್ಯಕ್ತಿ ರಿಕ್ವೆಸ್ಟ್ ಮಾಡ್ಕೊಂತಾನೆ, ನೀವು ನಿಮ್ಮ ಸುಮ್ಮನೆ ಅನ್ಯತಾ ಸಮಸ್ಯೆಯನ್ನ ಸೃಷ್ಟಿ ಮಾಡ್ಕೊಳ್ಬೇಡ್ರಿ ಸರ್, ಎಷ್ಟಾಗ್ತೈತಿ ಹೇಳ್ರಿ. ಇಲ್ಲ, ಆ ಸನ್ಯಾಸಿ ಅವನ ಜೊತೆ ಬರ್ತಾನೆ ಇರ್ತಾನೆ. ಒಂದು 15 ನಿಮಿಷ ಆಗ್ತೈತಿ. 15 ನಿಮಿಷ ಆದ ತಕ್ಷಣನೇ ಸನ್ಯಾಸಿ ಹೇಳ್ತಾನೆ, ನೀನು ಒಂದು 3 ತಾಸು ಬೇಕಾಗ್ತೈತಿ ನಿನ್ನ ಒಂದು ವಿಲೇಜ್ ಹಳ್ಳಿಯನ್ನು ಮುಟ್ಬೇಕಾದ್ರೆ. ಆ ವ್ಯಕ್ತಿ ಹೇಳ್ತಾನೆ, ಇಲ್ಲ ಸನ್ಯಾಸಿಗಳೇ, ನೀವು ಮೊದಲೇ ಹೇಳ್ಬೋದಾಗಿತ್ತಲ್ಲ ಇದನ್ನ ಅಂತ ಹೇಳ್ತಾನೆ. ಆಗ ಆ ಸನ್ಯಾಸಿ ಹೇಳ್ತಾನೆ, ನಾನು ಮೊದಲೇ ಹೇಳ್ಬೋದಾಗಿತ್ತು, ಆದ್ರೆ ನನಗೆ ದೂರ ಎಷ್ಟಿದೆ ಅಂತ ಗೊತ್ತಿತ್ತು. ಆದ್ರೆ ನೀನು ಯಾವ ಸ್ಪೀಡಲ್ಲಿ ಹೋಗ್ತಿದೀಯ ಅಂತ ನನಗೆ ಗೊತ್ತಿರಲಿಲ್ಲ, ಯಾವ ಸ್ಪೀಡಲ್ಲಿ ನಡೀತಿ ಅನ್ನೋದು. ಸ್ಪೀಡ್ ಮತ್ತು ಆ ದೂರ ಎರಡು ಗೊತ್ತಾದಾಗ ಮಾತ್ರ ನಾವು ಟೈಮ್ ಹೇಳಕ್ಕಷ್ಟ ಸಾಧ್ಯ ಐತಿ ಅಂತ ಹೇಳ್ತಾನೆ. ಈ ಒಂದು ಕಥೆಯ ಉದ್ದೇಶ ಇಷ್ಟೇ. ನಿಮ್ಮ ಗುರಿ ಇರ್ತೈತಿ, ನೀವು ಗುರಿಯನ್ನು ತಲುಪಬೇಕಾದ್ರೆ ನೀವು ಯಾವ ಸ್ಪೀಡಲ್ಲಿ ಹೋಗ್ತೀರಿ. ನಾನು ಇಂಗ್ಲಿಷ್ ಮಾತಾಡ್ಬೇಕು, ಹೌದು ಮಾತಾಡ್ಬೇಕು. ನೀವು ಯಾವ ವೇಗದಲ್ಲಿ ನೀವು ಕಲಿತಾ ಇದ್ದೀರಿ ಅದು ಮುಖ್ಯ. ನೀವು ಆ ಒಂದು ವೇಗದಲ್ಲಿ ಕಲಿತಾಗ ಮಾತ್ರ ನೀವು ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದ್ದೀರಿ, ಅದರ ಮೇಲೆ ಎಷ್ಟು ಚೆನ್ನಾಗಿ ವೇಗವಾಗಿ ಓದ್ತಾ ಇದ್ದೀರಿ, ಅದರ ಮೇಲೆ ನಿಮ್ಮ ಗುರಿಯನ್ನ ನೀವು ತಲುಪುವುದನ್ನು ನಾವು ನಿರ್ಧರಿಸಬಹುದಾಗಿದೆ. ಓಕೆ, ಎಲ್ಲರಿಗೂ ಧನ್ಯವಾದ. Crying. A monk sitting under the tree and asked, "Why are you crying?" That crow told to that monk, "I am unhappy with my life because of I am ugly, and then no one cares to me, no one gives to any food to me, so I am unhappy with my life." Told to that monk. Monk told to that crow, "I have a mantra, I will change to you. If you want, what you want, I will make to you." Like that told that crow. That told to that monk, "I became a swan." The first you ask whether that swan is the yaki is there or not. Is a monk told to that crow. Crow went and asked to that swan, "You are very beautiful. Your white color is there. You are like milk is there." Like that asked to that swan. Swan told to that crow, "No, I am not happy with my life because I only one color, white. The parrot have more colors than me. I think parrot is the happiest bird in the world." And then the crow approaches parrot and asks,
I think you are a very happiest bird in the world. No, crow. That parrot also told to that crow, no, I am not happy because of the peacock has more color than me. So the peacock, I think peacock is the happiest bird in the world. And then that crow approaches that peacock, asks, I think you are a happiest bird in the world. The peacock told to that crow, no, I am not happy because of I am beautiful. I will agree with it. But the lot of people came for me and then saying thousands of people came to see me and then trouble to me and then plucks my feathers and then these are all some unhappy with me. These are all activities that told to that what is reasons behind unhappy with to crow. The crow asked to that peacock, whom do you think the happiest bird in the world? The peacock told to that crow, I think you only happiest bird because of you are freedom. There is no one case to you and then you are very free is there. You only the happiest bird in the world. Told peacock the first time that crow felt happy to be a crow and then the told requested to that monk no need to change. ಈ ಕತೆ ಹೀಗೆ ಬರೆಯುತ್ತದೆ. ಒಂದು ಮರದ ಮೇಲೆ ಒಂದು ಕಾಗೆ ಕುಳಿತುಕೊಂಡಿತ್ತು. ಆ ಕಾಗೆ ಕುಳಿತುಕೊಂಡು ಅಳ್ತಾ ಇತ್ತು. ಅಲ್ಲೇ ಆ ಮರದ ಕೆಳಗಡೆ ಒಬ್ಬ ಸನ್ಯಾಸಿ ಕೂತ್ಕೊಂಡಿದ್ದ. ಯಾಕೆ ಅಂತ ಕೇಳಿದ. ಆ ಕಾಗೆ ಹೇಳುತ್ತೆ, ನಾನು ಜೀವನದಲ್ಲಿ ಬಹಳ ಅಸಂತೋಷವಾಗಿದ್ದೇನೆ. ಯಾಕೆಂತಂದ್ರೆ ನಾನು ಬಹಳ ಕುಡುಕಿ ಇದ್ದೇನೆ, ನನಗೆ ಯಾರು ಕಾಳಜಿ ಮಾಡಲ್ಲ, ನನಗೆ ಯಾರು ಆಹಾರ ಕೊಡಲ್ಲ, ಹೀಗಾಗಿ ನಾನು ಬಹಳ ಅಸಂತೋಷದಿಂದಿದ್ದೇನೆ. ಹಾಗಾದ್ರೆ ಯಾರು ಸಂತೋಷ ಇದಾರ ಅಂತ ನೀ ಅನ್ಕೊಂತಿ ಅಂತ ಸನ್ಯಾಸಿ ಕೇಳ್ದ. ಯಾಕಂದ್ರೆ ನನ್ನ ಹತ್ರ ಒಂದು ಮಂತ್ರ ಇದೆ, ನೀನು ಹೇಗೆ ಯಾವ ಪಕ್ಷಿ ಆಗ್ಬೇಕಂತೀವೋ ಆ ಪಕ್ಷಿಗೆ ನಾನು ಚೇಂಜ್ ಮಾಡ್ತೀನಿ ಕೇಳ್ದ. ಆಗ ಕಾಗೆ ಹೇಳ್ತು, ನಾನು ಶ್ವಾನ ಆಗ್ಬೇಕಂತ ಮಾಡಿದ್ದೇನೆ, ಹಂಸ ಪಕ್ಷಿ ಆಗ್ಬೇಕಂತ ಮಾಡಿದ್ದೇನೆ. ಹೌದಾ, ಹಂಸ ಪಕ್ಷಿಯನ್ನು ಕೇಳ್ಕೊಂಡ್ಬ ಅದು ಸಂತೋಷವಾಗಿದೆಯೇ ಇಲ್ವಾ ಅಂತ ಕೇಳ್ತಾನೆ ಸನ್ಯಾಸಿ. ಹಂಸ ಪಕ್ಷಿ ಹತ್ರ ಬಂದು ಕೇಳ್ತಾ ಇದ್ದೆ, ಏನು ನೀನು ಹಾಲಿನಷ್ಟು ಬೆಳಗಿದೆಯಾ, ಹೀಗಾಗಿ ನೀನು ಬಹಳ ಬ್ಯೂಟಿಫುಲ್ ಆಗಿದೆ, ಬಹಳ ಸುಂದರವಾಗಿದೆ, ನೀನು ಜೀವನದಲ್ಲಿ ಬಹಳ ಸಂತೋಷವಾಗಿರ್ಬೇಕು ಅಂತ ಕೇಳ್ತೈತಿ. ಆಗ ಹಂಸ ಪಕ್ಷಿ ಹೇಳ್ತೈತಿ, ನಾನು ಕೇವಲ ವೈಟ್ ಬಿಳಿ ಮಾತ್ರ ಇದ್ದೀನಿ. ಈ ಬಿಳಿ ಅನ್ನುವಂಥದ್ದು ಒಂದು ಬಣ್ಣ ಅನ್ನೋದೇ ಸ್ವಲ್ಪ ನನಗೆ ಆಶ್ಚರ್ಯ ಅನಿಸ್ತೈತಿ. ಆದ್ರ ಆ ಒಂದು ಗಿಳಿ ಎಷ್ಟು ಬಣ್ಣಗಳಿಂದ ಕೂಡಿದೆ, 2 ಬಣ್ಣಗಳಿಂದ ಕೂಡಿದೆ, ಎಷ್ಟು ಹಾರಾಟವನ್ನು ಮಾಡ್ತೈತಿ, ಹಣ್ಣುಗಳನ್ನ ತಿಂತೈತಿ, ಗಿಳಿ ಬಹಳ ಸಂತೋಷವಾಗಿರ್ಬೇಕು ಅಂತ ಹೇಳ್ತೈತಿ. ಹೀಗಾಗಿ ಹಾಗೆ ಗಿಳಿ ಹತ್ರ ಹೋಗಿ ಕೇಳ್ತೈತಿ, ನೀನು ಜೀವನದಲ್ಲಿ ಬಹಳ ಸಂತೋಷವಾಗಿರ್ಬೇಕಲ್ಲ ಅಂತ. ಆಗ ಗಿಳಿ ಹೇಳ್ತೈತಿ, ಇಲ್ಲ ನನಗೆ ಕೆಲವೇ ಕಲರ್ಗಳದಾವ, ಆದ್ರೆ ಆ ನವಿಲಿಗೆ ಎಷ್ಟು ಕಲರ್ಗಳದಾವು, ಎಷ್ಟೊಂದು ಕಲರ್ಗಳದಾವು ಅಂತ ಹೇಳ್ತೈತಿ. ಹೀಗಾಗಿ ನವಿಲಿನ ಹತ್ರ ಹೋಗಿ ಕೇಳ್ತೈತಿ ಈ ಕಾಗೆ, ನೀನು ಜೀವನದಲ್ಲಿ ಬಹಳ ಸಂತೋಷವಾಗಿರ್ಬೇಕಲ್ಲ ಅಂತೇಳಿ. ನವಿಲು ಹೇಳ್ತೈತಿ, ಇಲ್ಲ ನನ್ನನ್ನ ಒಂದು ಮೃಗಾಲಯದಲ್ಲಿ ಜೂದಲ್ಲಿ ಹಾಕಿದ್ದಾರೆ, ಯಾಕಂದ್ರೆ ನಾನು ಸುಂದರವಾದ ಪಕ್ಷಿ ಅಂತೇಳಿ ನನ್ನನ್ನ ನೋಡಲು ಸಾವಿರಾರು ಜನ ಬರ್ತಾರೆ, ಬಂದು ನನ್ನ ಪುಕ್ಕಗಳನ್ನ ಕೆತ್ತಾರೆ, ನನಗೆ ತೊಂದರೆಯನ್ನು ಕೊಡ್ತಾರೆ, ಹೀಗಾಗಿ ನಾನು ಸಂತೋಷವಾಗಿಲ್ಲ ಅಂತ ಹೇಳ್ತೀನಿ. ಹಾಗಾದ್ರೆ ಕಾಗೆ ಕೇಳ್ತೈತಿ, ಹಾಗಾದ್ರೆ ಯಾರು ಸಂತೋಷವಾಗಿದ್ದಾರೆ ಅಂತ ನಿನ್ನ ಪ್ರಕಾರ ಅಂತ ಕೇಳ್ತೈತಿ. ಆಗ ಆ ನವಿಲು ಹೇಳ್ತೈತಿ, ನನ್ನ ಪ್ರಕಾರ ನೀನೇ ಸಂತೋಷವಾಗಿರುವಂತ ಪಕ್ಷಿ, ಯಾಕಂತಂದ್ರೆ ನೀನನ್ನು ಯಾರು ಹಿಡಿದಿಲ್ಲ, ನೀನು ಸ್ವತಂತ್ರವಾಗಿದೆಯಾ ಅಂತ ಹೇಳ್ತೈತಿ. ಆಗ ಜೀವನದಲ್ಲಿ ಮೊದಲ ಬಾರಿಗೆ ಕಾಗೆ ತಾನನ್ನ ಮೊದಲ ಸಂತೋಷ ಪಕ್ಷಿ ಅಂತ ಕರೆಸಿಕೊಂತು. ಹೀಗಾಗಿ ಅದಕ್ಕೆ ಬಹಳ ಸಂತೋಷ ಆಗ್ತೈತಿ. ಆ ಒಂದು ಸನ್ಯಾಸಿಗೆ ಬಂದು ಹೇಳ್ತೈತಿ, ನನಗೆ ಯಾವ ಪಕ್ಷಿಗಳ ಆಗುವಂತಹ ಒಂದು ಇಚ್ಛೆನೇ ಇಲ್ಲ, ನಾನು ಕಾಗೆಯಾಗಿ ಉಳಿತೀನಿ ಅಂತ. ಇಲ್ಲಿ ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿ ವಿಭಿನ್ನ ವಿಶಿಷ್ಟವಾಗಿರ್ತೈತಿ. ಅದನ್ನ ಕೆಲವೊಂದು ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಎಲ್ಲವನ್ನ ನಾವು ಒಪ್ಪಿಕೊಳ್ಳಬೇಕಾಗ್ತೈತಿ. ಇಲ್ಲಿ ನಾವು ಪ್ರಕೃತಿಯನ್ನು ನಾವು ಚೇಂಜ್ ಮಾಡಕ್ಕೆ ಬರಲ್ಲ, ನಾವಾಗಿಯೇ ಇದ್ದು ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಒಳ್ಳೆಯ ಗುಣಗಳನ್ನ ತಿಳಿಸಿಕೊಂಡು ಸಂತೋಷ ಪಡುವುದೇ ಒಂದು ಜೀವನವಾಗಿದೆ. ಎಲ್ಲರಿಗೂ ಸಂತೋಷ. Promotion and then salary increment, but he didn't. Yeah. So he worried and went near a monk, requested his problem. The monk listened carefully and gave a suggestion. If you need the company, you take 1 day leave, is suggested to him, and then
As usual, he took a leave and company his presence checked and then promoted and then made increment. Afterwards, if you need it, he making like that. And then lastly, the end of year, he was terminated from company. He was very worried and then went to monk and requested. What you gave a suggestion, but I did like that, but now company is terminated me. I gave suggestion only do it one time, but not many times. Like that, tube light is there. If one time is up is there, all focus on that. But again and again means the tube light will be changed. So you should increase your work skill and ability, then only you will get it. Told by that monk. ಈ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಘಟನೆ ಹೀಗೆ ಮುಂದುವರಿಯುತ್ತದೆ. ಒಂದು ಕಂಪನಿಯಲ್ಲಿ ಒಬ್ಬ ಕೆಲಸಗಾರನಿದ್ದ. ಆತನನ್ನು ಬಿಟ್ಟು ಉಳಿದೆಲ್ಲರಿಗೂ ಪ್ರಮೋಷನ್ ಆಗಿತ್ತು, ಸ್ಯಾಲರಿಯಲ್ಲಿ ಹೆಚ್ಚಳ ಆಗಿತ್ತು, ಎಲ್ಲವೂ ಆಗಿತ್ತು. ಆತನೇ ಆಗಿರಲಿಲ್ಲ. ಹೀಗಾಗಿ ಒಬ್ಬ ಸನ್ಯಾಸಿ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ಹೀಗೆ ಅಂತ. ಆಗ ಸನ್ಯಾಸಿ ಹೇಳ್ತಾನೆ, ನಿನಗೆ ಆ ಕಂಪನಿ ನೀನು ಬೇಕಾಗಿದ್ರೆ ನೀನು ಒಂದ್ ದಿವ್ಸ ಲೀವ್ ಪ್ರೆಸೆಂಟ್ ಹಾಕು, ನಿನ್ನ ಪ್ರೆಸೆನ್ಸ್ ಅನ್ನ ತೋರಿಸು, ನಿನ್ನ ಅಬ್ಸೆಂಟ್ ಅನ್ನ ತೋರಿಸು, ಆಗ ಗೊತ್ತಾಗ್ತೈತಿ, ಆಗ ಅವ್ರು ಹೆಚ್ಚಳ ಮಾಡ್ಬೋದು ಅಂತ ಹೇಳ್ತಾರೆ. ಹೀಗಾಗಿ ಒಂದ್ ದಿವ್ಸ ಪ್ರೆಸೆಂಟ್ ಆಗ್ತಾನೆ. ಹಾಕಿದ ತಕ್ಷಣನೇ ಅಲ್ಲಿರೋರಿಗೆ ಎಲ್ಲರಿಗೂ ಗೊತ್ತಾಗ್ತೈತಿ ಇವನ ಆ ಒಂದು ಕಂಪನಿಯಲ್ಲಿ ಬೇಕಾದಂತ ಅವಶ್ಯಕತೆ ಏನು ಅಂತ. ಹೀಗಾಗಿ ಅವರಿಗೆ ಒಂದು ಇನ್ಕ್ರಿಮೆಂಟ್ ಅನ್ನ, ಸ್ಯಾಲರಿ ಮತ್ತೆ ಪ್ರಮೋಷನ್ ಅನ್ನ ಎಲ್ಲ ಮಾಡ್ತಾರೆ. ಆದ್ರೆ ಈತ ಪದೇ ಪದೇ ಒಂದು 2-3 ಸರಿ ಹಾಗೆ ಮಾಡ್ತಾನೆ. ಹಾಗೆ ಮಾಡಿದ ತಕ್ಷಣನೇ 1 ವರ್ಷದ ಕೊನೆಯಲ್ಲಿ ಆತನನ್ನ ಕಂಪನಿಯಿಂದ ತೆಗೆದುಹಾಕಲಾಗಿತ್ತು. ಆಗ ಅವನಿಗೆ ಉರಿ ಆಗ್ತೈತಿ. ಮತ್ತೆ ಆ ಸನ್ಯಾಸಿ ಹತ್ರ ಹೋಗಿ ಕೇಳ್ತಾನೆ, ಯಾಕೆ ನೀವು ಹೇಳದಂತೆ ಮಾಡಿದ್ದೀನಿ ಅಂತ. ನಾನು 1 ಸರಿ ಮಾಡುವಂತೆ ಅಷ್ಟೇ ಹೇಳಿದ್ದೀನಿ, ನೀನು ಪದೇ ಪದೇ ಮಾಡಿದ್ರೆ ಒಂದು ಟ್ಯೂಬ್ ಲೈಟ್ ಇರ್ತೈತಿ, ಟ್ಯೂಬ್ ಲೈಟ್ ಪದೇ ಆಪ ಆನ್ ಆಗ್ತಾ ಇದ್ರೆ 1 ಸರಿ ಆದ್ರೆ ಅದ್ರ ಬಗ್ಗೆ ಲಕ್ಷ್ಯ ವಹಿಸಬಹುದು, 2 ಸರಿ ಲಕ್ಷ್ಯ ವಹಿಸ್ತಾರೆ. ಪದೇ ಮಾಡ್ತಾ ಇದ್ರೆ ಆ ಟ್ಯೂಬ್ ಲೈಟ್ ಅಲ್ಲೇ ಚೇಂಜ್ ಮಾಡಿಬಿಡ್ತಾರೆ. ಹಾಗೆ ಆಗಿದೆ ನಿನ್ನ ವಿಷಯದಲ್ಲೂ. ನೀನ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿನ್ನ ಕಾರ್ಯದಕ್ಷತೆಯನ್ನ, ನಿನ್ನ ಒಂದು ಕಾರ್ಯದ ಸ್ಕಿಲ್ಗಳನ್ನ ಹೆಚ್ಚಳ ಮಾಡ್ಕೋಬೇಕು, ಆಗ ಮಾತ್ರ ಇದು ಸಾಧ್ಯ ಅಂತ ಹೇಳ್ತಾರೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. I am going to tell you a small story. There was a student in a village, but he was unhappy and then not concentrating work. So someone suggested to him, go and meet the outside one old and wise person is there, will give suggestion. Okay, that student went and met that old person. The old person gave a lamp and lit it, and then they told to him, no, this is must not go flame and then around a village. And then he started around the village, and then he is not concentrating anything. The people and then where maybe he is only concentrating on his work. That is should be not flame out. And then he returned to old person's sun that is still burning. So he is told to that student, if you are having this type of mindset, your work will efficient is there, and then told to get peace also like that. ಈ ಕಥೆ ಈ ರೀತಿ ಮುಂದುವರಿತಿದೆ. ಒಂದು ಹಳ್ಳಿಯಲ್ಲಿ ಒಬ್ಬ ಹುಡುಗನಿದ್ದ. ಆತ ತನ್ನ ಕೆಲಸದಲ್ಲಿ ಅಂತಹ ಒಂದು ಏಕಾಗ್ರತೆಯನ್ನ ಹೊಂದಿರಲಿಲ್ಲ, ಹಾಗೂ ಜೀವನದಲ್ಲಿ ಬಹಳ ಅಶಾಂತಿಯಿಂದ ಇದ್ದೀನಿ ಅಂತ ಹೇಳ್ತಾ ಇದ್ದ. ಹೀಗಾಗಿ ಕೆಲವರು ಯಾರೋ ಹೇಳಿದ್ರು, ಈ ಊರ ಹೊರಗಡೆ ಒಬ್ಬ ಒಂದು ಬುದ್ಧಿವಂತನಾಗಿರ್ತಕ್ಕಂತಹ ಒಬ್ಬ ವಯಸ್ಸಾದಂತ ವ್ಯಕ್ತಿ ಇದ್ದಾನೆ, ಅವನು ಹೋಗಿ ಮೀಟ್ ಆಗು, ನಿನ್ನ ಒಂದು ಸಮಸ್ಯೆಗೆ ಪರಿಹಾರ ಸಿಗಬಹುದು ಅಂತ ಹೇಳಿದ್ರು. ಹೋಗಿ ಭೇಟಿ ಆದ ಆತ. ಆ ಓಲ್ಡ್ ಪರ್ಸನ್, ಆ ವಯಸ್ಸಾದಂತ ವ್ಯಕ್ತಿ ಹೇಳ್ದ ಈತನಿಗೆ, ಒಂದು ಲ್ಯಾಂಪ್, ಒಂದು ಕ್ಯಾಂಡಲ್ ಅನ್ನ ಹಚ್ಚಿ ಅದನ್ನ ಅವನ ಕೈಲಿ ಕೊಟ್ಟು, ಇದು ಊರು ಸುತ್ಕೊಂಡು ಬಾ, ಆದ್ರೆ ಇದು ಆರ್ಬಾರ್ದು ಅಂತ ಹೇಳ್ದ.
ಆಗ ಆಯ್ತು ಅಂತೇಳಿ ಆತ ಹೋದ. ಬಹಳ ಏನು ಗಾಳಿ ಬೀಸ್ತಾ ಇತ್ತು, ಎಲ್ಲಷ್ಟು ಬೀಸ್ತಾ ಇತ್ತು. ಹೀಗಾಗಿ ಎಲ್ಲ ಕಡೆ ಕಾನ್ಸಂಟ್ರೇಷನ್ ಬಿಟ್ಟು ಎಲ್ಲ ಊರಾಗ ಜನ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ರು. ಅದನ್ನ ಏನು ನೋಡದೆ ಓಕೆ ವಾಪಸ್ ಬಂದ. ಕ್ಯಾಂಡಲ್ ಏನೋ ಉರಿತಾ ಇತ್ತು. ಆ ವಯಸ್ಸಾದ ವ್ಯಕ್ತಿಯಲ್ಲಿ ಕೈಲಿ ಕೊಟ್ಟಾಗ ಆತ ಹೇಳ್ತಾನೆ, ನಿನಗೆ ಈ ಒಂದು ಕ್ಯಾಂಡಲ್ ಅನ್ನ ಉರಿಯಂತೆ ಮಾಡ್ಬೇಕಾದ್ರೆ ನಿನಗೆ ಯಾರಾದ್ರೂ ನೋಡ್ದ ದಾರಿಯಲ್ಲಿ? ಇಲ್ಲ, ನಾನು ಯಾರನ್ನ ನೋಡ್ಲಿಲ್ಲ, ಏನೂ ನೋಡ್ಲಿಲ್ಲ ಅಂತ ಹೇಳ್ತಾನೆ. ಆಗ ಈ ರೀತಿಯಾದಂತಹ ಏಕಾಗ್ರತೆ ನಿನ್ನಲ್ಲಿದ್ರೆ ನಿನ್ನ ಕೆಲಸದ ದಕ್ಷತೆ ಹೆಚ್ಚತೈತಿ, ಹಾಗೂ ನಿನ್ನ ಮನಃಶಾಂತಿ ಜಾಸ್ತಿ ಆಗ್ತೈತಿ ಅಂತ ಹೇಳ್ದ. ಈ ಒಂದು ಏಕಾಗ್ರತೆ ಅನ್ನೋದು ಎಲ್ಲರಿಗೂ ಕಾಡುವಂತಹ ಒಂದು ಸಮಸ್ಯೆ. ನಾವು ಏನೋ ಒಂದು ಕೆಲಸ ಮಾಡ್ಬೇಕಂತ ಇರ್ತೀವಿ, ಏನೋ ಹೊತ್ತು ಓದ್ಬೇಕು ಅನ್ಕೊಂಡಿರ್ತೀವಿ, ಓದಕ್ಕೆ ಆಗಲ್ಲ. ನಮ್ಮ ಭೂತ ಕಾಲದ ಚಿಂತೆ ಆಗಿರ್ಬೋದು, ಭವಿಷ್ಯತ್ ಕಾಲದ ಭಯ ಆಗಿರ್ಬೋದು, ಅಥವಾ ಇನ್ನಿತರ ಆಶೆಗಳಾಗಿರ್ಬೋದು, ಇವುಗಳಿಂದ ನಮ್ಮ ಮನಸ್ಸು ಯಾವಾಗ್ಲೂ ಚಂಚಲನೇ ಆಗಿರ್ತೈತೆ. ಅದನ್ನು ಒಂದು ಕಡೆ ಏಕಾಗ್ರತೆಯನ್ನ ಹೊಂದಿಸುವುದೇ ಬಹಳ ಕಷ್ಟ. ಆ ಒಂದು ಏಕಾಗ್ರತೆಯನ್ನು ಹೊಂದಿಸಿ ನಾವು ನಮ್ಮ ಕೆಲಸವನ್ನ ಮಾಡಬೇಕು ಅಂದಾಗ ಮಾತ್ರ ಅದರ ದಕ್ಷತೆ ಹೆಚ್ಚಾಗ್ತೈತೆ. ಇನ್ನು ಮನಃಶಾಂತಿ ಅನ್ನೋದು ನಾವು ಹೊರಗಿನಿಂದ ಪಡಿತೀವಿ, ಆ ಕಡೆಯಿಂದ ಪಡಿತೀವಿ, ಈ ಕಡೆಯಿಂದ ಪಡಿತೀವಿ ಅನ್ನೋದು ಸುಳ್ಳು. ನಮ್ಮ ಮನಃಶಾಂತಿ ಅನ್ನೋದು ನಮ್ಮ ಮನಸ್ಸಿನ ಒಳಗಡೆಯಿಂದಲೇ ಬರಬೇಕು ಅನ್ನೋದೇ ಈ ಕಥೆಯ ಉದ್ದೇಶ. ಎಲ್ಲರಿಗೂ ಧನ್ಯವಾದಗಳು. I am going to tell the small story to you. There was a famous painter was a city, and then was very famous. So to see his paintings, the lot of people came and then praising him. But he had a doubt. Really? Do they really is appreciated me, or they are only the praising me, otherwise they do criticize, backside me, is having a doubt. So the painter thought one idea to place one painting in a busy place and then check it. So he placed a beautiful painting and wrote it. What they have written is that if you find any mistake, write it. So and then he went and then came evening and checked. But the lot of mistakes were there made people. The all paintings full of mistakes. He is surprised. The imprint is praising, appreciating, but now the written all are mistakes. Is worried about that, and then the one monk came his house and then asked what is the problem. He said as usual. Then he gave one idea. What? You same place it a beautiful painting, but write it. What? If you find the correct it, that line write it. Then next day he as usual he did like that, the monk said, but and then evening checked, there was no correction. It's surprising, really. Yes, ಈ ಕಥೆ ಈ ರೀತಿ ಮುಂದುವರಿತಿದೆ. ಒಂದು ಸಿಟಿಯಲ್ಲಿ, ಒಂದು ಪಟ್ಟಣದಲ್ಲಿ ಒಬ್ಬ ಪ್ರಖ್ಯಾತನಾದಂತಹ ಒಬ್ಬ ಚಿತ್ರಕಲಾಕಾರನಿದ್ದ. ಆತನ ಚಿತ್ರಕಲಾಕಾರನ ನೋಡಕ ಸಾಕಷ್ಟು ಜನರು ಬರ್ತಾ ಇದ್ರು, ನೋಡ್ತಾ ಇದ್ರು. ಏನು ಅದ್ಭುತ ಕಲೆಗಾರ ಅಂತ ಹೊಗಳ್ತಾ ಇದ್ರು. ಇವನಿಗೆ ಹೊಗಳಿದ್ರು ಸಹ ಇವನಿಗೆ ಒಂದು ಡೌಟ್ ಇತ್ತು. ನನ್ನ ಮುಂದೆ ಹೊಗಳ್ತಾರೆ, ನನ್ನ ಹಿಂದೆ ಏನಾದ್ರು ಬೈತಾರ, ಏನಾದ್ರು ವಿಮರ್ಶೆಗಳನ್ನು ಮಾಡ್ತಾರ ನನ್ನ ಪೇಂಟಿಂಗ್ ಬಗ್ಗೆ ಅನ್ನುವಂತಹ ಒಂದು ಸಣ್ಣ ಅನುಮಾನ ಅವರನ್ನು ಕಾಡ್ತಾ ಇತ್ತು. ಹೀಗಾಗಿ ಆತ ಏನ್ ಮಾಡದ, ತನ್ನ ಒಂದು ಸುಂದರವಾದ ಒಂದು ಪೇಂಟಿಂಗ್ಸ್ ಅನ್ನ ಒಂದು ಸಿಟಿಯಲ್ಲಿ ಜನಗಳು ಇರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಇಟ್ಟರಾಯ್ತು. ಅಲ್ಲಿ ಬರೆದ್ರಾಯ್ತು, ಈ ಪೇಂಟಿಂಗ್ಸ್ ಅಲ್ಲಿ ಈ ಒಂದು ಚಿತ್ರದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಅದನ್ನು ಮಾರ್ಕ್ ಮಾಡಿ ಅಂತ ಬರೆದ್ರಾಯ್ತು. ನೋಡೋಣ, ಚೆಕ್ ಮಾಡೋಣ ಅಂತ ಇಟ್ಟ. ಒಂದು ಜನದೊಂಬಳಿಯಾಗಿರ್ತಕ್ಕಂತಹ ಪ್ರದೇಶದಲ್ಲಿ ತನ್ನ ಪೇಂಟಿಂಗ್ ಅನ್ನು ಇಟ್ಟು ಬಂದ. ಸಂಜೆ ಹೋಗಿ ನೋಡ್ತಾನೆ, ಆ ಒಂದು ಪೇಂಟಿಂಗ್ ತುಂಬಾ ಕರೆಕ್ಷನ್, ಆ ಒಂದು ಪೇಂಟಿಂಗ್ ತುಂಬಾ ಎಲ್ಲರೂ ಬರ್ದ್ಬಿಟ್ಟಿದ್ರು. ಅಲ್ಲಿ ಮಿಸ್ಟೇಕ್ ಇದೆ, ಇಲ್ಲಿ ಮಿಸ್ಟೇಕ್ ಇದೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಬರ್ದ್ಬಿಟ್ಟಿದ್ರು.
ಇವರಿಗೆ ತನ್ನ ಪೇಂಟಿಂಗ್ ಬಗ್ಗೆ ಮತ್ತೆ ಒಂದು ಸಮಾಧಾನ ಆಗ್ಲೇ ಇಲ್ಲ. ಏನಿದು ನನ್ನ ಮುಂದೆ ಹೊಗಳ್ತಾರೆ, ಇದು ಎಲ್ಲರೂ ಮಿಸ್ಟೇಕ್ ಅಂತ ಬರ್ದು ಹೋಗಿದ್ದಾರೆ ಅನ್ನುವಂಥದ್ದು ಒಂದು ಸಣ್ಣ ಒಂದು ಇದು ಅವನನ್ನು ಕಾಡ್ತಾ ಇತ್ತು. ಹೀಗಾಗಿ ಒಬ್ಬ ಸನ್ಯಾಸಿ ಅವನಿಗೆ ಮನೆಗೆ ಬರ್ತಾನೆ, ಹೇಳ್ತಾನೆ ಏನು ಸಮಾಚಾರ ಅಂತ. ಹೀಗಾಗಿದೆ ನನ್ನ ಪೇಂಟಿಂಗ್ ಬಗ್ಗೆ ನನಗೆ ಒಂದು ಒಂದು ಇದು ಇಲ್ಲದಂಗಾಗೈತೆ ಅಂತ ಹೇಳ್ತಾನೆ. ಆಗ ಆ ಒಂದು ಸನ್ಯಾಸಿ ಹೇಳ್ತಾನೆ ಆ ಚಿತ್ರಕಲಾಕಾರನಿಗೆ, ನೀನು ಆ ಪೇಂಟಿಂಗ್ ಕೆಳಗಡೆಗೆ ಆಗಿ ಬರಿಬೇಡ, ಏನಂತ ಬರಿ ಅಂದ್ರ ಈ ಚಿತ್ರವನ್ನ ನೋಡಿದವರು ಎಲ್ಲಿ ತಪ್ಪುಗಳಿದೆಯೋ ಅಲ್ಲಿ ಸರಿಪಡಿಸಿ ಅಂತ ಬರ್ಬೋದು ಹೇಳ್ತಾನೆ. ಆಯ್ತು ಅಂತ ಹೇಳಿ ಹೋಗಿ ಪೇಂಟಿಂಗ್ ಅಲ್ಲಿ ಇರ್ತಾನೆ. ಇಟ್ಟು ಮಗ ಸಂಜೆ ಕಡೆ ಹೋಗಿ ನೋಡ್ತಾನೆ, ಅಲ್ಲಿ ಯಾರು ಸರಿಪಡಿಸಿರಲ್ಲ ಆ ಪೇಂಟಿಂಗ್ ಅನ್ನು. ಅವನಿಗೆ ಮತ್ತೆ ತನ್ನ ಕಲೆಯ ಬಗ್ಗೆ ಮತ್ತೆ ಏನು ಉಂಟಾಗ್ತದೆ. ಇಲ್ಲಿ ಈ ಚಿತ್ರ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಜನಗಳು ನಮ್ಮ ತಪ್ಪುಗಳನ್ನ ಎಲ್ಲರೂ ಮಿಸ್ಟೇಕ್ಗಳನ್ನ ತಂದೆ ಕಂಡಿಡ್ತಾರೆ. ಆದ್ರೆ ಅದನ್ನ ಹೆಂಗ್ ಸರಿಪಡಿಸ್ತೀರಿ ಅಂತ ಹೇಳಿದ್ರೆ ಯಾರು ಅದಕ್ಕೆ ಉತ್ತರವನ್ನು ಕೊಡಲ್ಲ. ಇಲ್ಲಿ ಇರ್ತಕ್ಕಂಥದ್ದು ಸಮಸ್ಯೆ ಅದೇ, ಎಲ್ಲರೂ ನಮ್ಮ ಬಗ್ಗೆ ನಾವು ಒಂದು ಕಾನ್ಫಿಡೆನ್ಸ್ ಹೊಂದಿರ್ಬೇಕು, ನಾವು ಸರಿ ಇದೆಯೋ ತಪ್ಪಿದೆಯೋ ಅನ್ನುವಂಥದ್ದು. ಮತ್ತೊಬ್ರು ನಾವು ಕೇಳಿದಾಗ ಮುಂದೆ ಹೇಳ್ತಾರೆ, ಮತ್ತೆ ತಪ್ಪು ತಪ್ಪು ಅಂತ ಹೇಳ್ತಾರೆ. ಆದ್ರೆ ಅದನ್ನು ಸರಿಪಡಿಸುವುದು ಹೇಗೆ ಅನ್ನೋದು ಹೇಳಲ್ಲ. ಹೀಗಾಗಿ ನೀವು ಇಲ್ಲಿ ಇಂಗ್ಲಿಷ್ ಮಾತಾಡ್ತಾ ಇರ್ತೀರಿ, ಎಲ್ಲ ಮಾತಾಡ್ತಾ ಇರ್ತೀರಿ, ಕೆಲವರು ತಪ್ಪು ತಪ್ಪು ಅಂತ ಹೇಳ್ತಾರೆ, ಬಟ್ ಅದನ್ನ ಹೇಗೆ ಸರಿಪಡಿಸಬೇಕು ಅಂತ ಹೇಳಲ್ಲ. ಅದನ್ನ ಯಾವುದನ್ನ ಮುಂದಿನವರ ಬಗ್ಗೆ ಯಾವುದನ್ನ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕೆಲಸಗಳನ್ನ ನೀವು ಮಾಡಿ. ಧನ್ಯವಾದಗಳು. ಸ್ಮಾಲ್ ಸ್ಟೋರಿ. There was the famous Zen master was there. Nobushe is a soldier went to him and asked, "Is there any paradise or hell, sir?" The requested to that Zen master. Zen master asked, "Who are you?" "I am a soldier, sir." "You are not look like a soldier. Which ruler the kept you as a soldier? And then you are looking like the beggar." Is told by the Zen master is very furious and anger is that soldier, and then is draw his sword, and then Hawkins, Zen master Hawkins told, "You have sword too, and then you, I think, very dull your sword to cut off my head." And then immediately the drew his sword when told that Hawkins, "This is the hell." When the understood that soldier, and then he became a disciple, and then bowed down, and then he became cool and calm when the Hawkins told, "This is called paradise." ಒಬ್ಬ ಜನ್ ಗುರು ಇದ್ದ, ಬಹಳ ಬುದ್ಧಿವಂತನಿದ್ದ. ಆತನಲ್ಲಿಗೆ ಒಬ್ಬ ನಬುಷೇನ್ ಅನ್ನುವಂತಹ ಒಬ್ಬ ಸೈನಿಕ ಹೋಗ್ತಾನೆ, ಕೇಳ್ತಾನೆ, "ಗುರುಗಳೇ, ಈ ಒಂದು ಭೂಮಿಯ ಮೇಲೆ ಅಥವಾ ಈ ಒಂದು ತಿಳ್ಕೊಂಡಂತೆ ಸ್ವರ್ಗ ಅಥವಾ ನರಕಗಳಿವೆ ಅಂತ ಕೇಳ್ತಾನೆ. ಆಗ ಆ ಹಾಕಿನ್ಸ್ ಜನ್ ಗುರು ಕೇಳ್ತಾನೆ, "ನೀನು ಯಾರು?" ಅಂತ ಕೇಳ್ತಾನೆ. ಆಗ ಅವನು ಹೇಳ್ತಾನೆ, "ನಾನು ಒಬ್ಬ ಸೋಲ್ಜರ್." ಈ ಸೋಲ್ಜರ್ ಯಾವ ರಾಜ್ಯದಲ್ಲಿ ಇಟ್ಕೊಂಡಿದ್ದಾನೆ? ನೀನು ಒಂಥರ ಬೆಗರ್ ತರ ಕಾಣ್ತಾ ಇದೆಯಲ್ಲ ಅಂತೇಳಿ ನಗ್ಲಾಕ್ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅವನು ಸಿಕ್ಕಾಪಟ್ಟೆ ಸಿಟ್ಟು ಬರ್ತೈತೆ. ಅಲ್ಲ, ನನಗೆ ಹಿಂಗಂತಾನಲ್ಲ ಈ ಗುರು ಅಂತೇಳಿ ತನ್ನಲ್ಲಿ ಇರ್ತಕ್ಕಂಥ ಖಡ್ಗವನ್ನ ತೆಗಿಲಿಕ್ಕೆ ನೋಡ್ತಾನೆ. ಆಗ ಹಾಕಿನ್ಸ್ ಹೇಳ್ತಾನೆ, "ಅಲ್ಲ, ನಿನ್ನ ಹತ್ರ ಖಡ್ಗ ಬೇರೆ ಐತೆ, ಬಹುಶಃ ನಿನ್ನ ಖಡ್ಗ ನನ್ನ ತಲೆಯನ್ನು ಕಟ್ ಮಾಡುವಷ್ಟು ಚೂಪಾಗಿಲ್ಲ ಅಂತ ಹೇಳ್ಬಿಡ್ತಾನೆ. ಅವನಿಗೆ ಇನ್ನೂ ಸಿಟ್ಟು ಬರ್ತೈತೆ. ಅವನ ಖಡ್ಗವನ್ನು ತೆಗೆದೇ ಬಿಡ್ತಾನೆ, ಇನ್ನೇನು ಕೊಲ್ಬೇಕನ್ನಷ್ಟಿಗೆ. ಆಗ ಹಾಕಿನ್ಸ್ ಹೇಳ್ತಾನೆ, "ಇದನ್ನೇ ನರಕ ಅಂದ್ರೆ ಇದೆ" ಅಂತ ಹೇಳ್ತಾನೆ. ಆಗ ಅವನಿಗೆ ಅರ್ಥ ಆಗ್ತೈತೆ. ಹೌದಲ್ಲ ಅಂತೇಳಿ ಅವರ ಒಂದು ಕಾಲಿಗೆ ಬೀಳ್ತಾನೆ, ಅವರ ಶಿಷ್ಯನಾಗ್ತಾನೆ. ಬಹಳ ಒಂದು ಎಲ್ಲ ಸಿಟ್ಟನ್ನ ಬಿಡ್ತಾನೆ. ಆಗ ಆ ಗುರುಗಳು ಹೇಳ್ತಾರೆ, ಇದಿಗೆ ಸ್ವರ್ಗ ಅಂತ ಹೇಳ್ತಾರೆ. ಓಕೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್ all of you. I am going to tell you a small story. Once upon a time, a farmer was there. He used to sell butter to a baker.
and then so many months after, the baker decided to weigh that butter, but unfortunately the butter was not 1 pound, less than 1 pound. So he angered baker, the lords, and complaint on farmers. So when the judge asked to farmers what scale to use to measure it, he told farmer, I am poor, I don't have any scale of measure, but I have. What you have? I have a scale. I used to buy 1 pound of bread from a baker. I weighing that one and then giving same to that baker. The understood that judge and then the gave a punishment to baker. ಈ ಒಂದು ಕತೆ ಹೀಗೆ ಮುಂದುವರಿಯುತ್ತದೆ. ಒಂದು ಊರಿನಲ್ಲಿ ಒಬ್ಬ ರೈತನಿದ್ದ. ಆ ರೈತ ಒಬ್ಬ ಬೇಕರಿ ಅವನಿಗೆ ಒಂದು ಪೌಂಡ್, ಒಂದು ಅಳತೆಯ ಒಂದು ಸ್ಕೇಲ್, ಅದು 1 ಪೌಂಡ್ ಬೆಣ್ಣೆಯನ್ನ ಮಾರ್ತಾ ಇದ್ದ. ಅವನು ತೆಗೆದುಕೊಳ್ತಾ ಇದ್ದ ಬೇಕರಿ. ಅವನು ಬಹಳ ದಿನಗಳ ನಂತರ ಅಥವಾ ಬಹಳ ತಿಂಗಳ ನಂತರ ಆತ ಚೆಕ್ ಮಾಡ್ತಾನೆ, ಕರೆಕ್ಟ್ ಆಗಿದೆಯೋ ಇಲ್ವೋ, ಎಕ್ಸಾಕ್ಟ್ ಆಗಿದೆಯೋ ಅಂತ. ಆಗ ಬೇಕರಿ ಅವನಿಗೆ ಚೆಕ್ ಮಾಡಿದಾಗ ಅದು 1 ಪೌಂಡ್ ಇರಲ್ಲ, ಕಡಿಮೆ ಇರ್ತಾ ಇತ್ತು. ಅಲ್ಲ, ಎಷ್ಟು ದಿನಗಳಿಂದ ನನಗೆ ಈತ ಮೋಸ ಮಾಡ್ತಾ ಇದ್ದಾನಲ್ಲ ಹೇಳಿ ಆತನ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ತಾನೆ, ಕೋರ್ಟಿಗೆ ಕರೆಸ್ತಾನೆ. ಆ ಕೋರ್ಟಿನಲ್ಲಿ ನ್ಯಾಯಾಧೀಶರು ಕೇಳ್ತಾರೆ ಈ ಒಂದು ರೈತನಿಗೆ, ಏನಪ್ಪಾ ನೀನು ಯಾವ ಒಂದು ಇದರಿಂದ ಅಳತೆ ಮಾಡ್ತೀಯ, ಏನನ್ನ ಯೂಸ್ ಮಾಡ್ತೀಯ ಅಳತೆ ಮಾಡೋದಕ್ಕೆ? ಇಲ್ರಿ, ನಾನೊಬ್ಬ ಬಡವ, ಅಂತಹ ಸ್ಕೇಲ್ಗಳು ಅಂತಹ ಸಾಧನಗಳೇನು ನಾನು ತಗೊಂಡಿಲ್ಲ, ಆದ್ರೆ ಒಂದು ರೀತಿಯಲ್ಲಿ ನಾನು ಅಳತೆ ಮಾಡ್ತಾ ಇದ್ದೀನಿ. ಹೇಗೆ ಅಳತೆ ಮಾಡ್ತಾ ಇದೀಯ? ನಾನು ಬಹಳ ದಿನಗಳಿಂದ ಅವನಿಂದ ಬ್ರೆಡ್ ಅನ್ನ ಖರೀದಿ ಮಾಡ್ತಾ ಇದ್ದೀನಿ. ಆ ಬ್ರೆಡ್ 1 ಪೌಂಡ್ ಬ್ರೆಡ್ ಅನ್ನ ತಗೊಂಡ್ಬರ್ತೀನಿ. ಆ 1 ಪೌಂಡ್ ಬ್ರೆಡ್ ಅನ್ನ ಒಂದು ಕಡೆ ಇಡ್ತೀನಿ, ಮತ್ತೊಂದು ಕಡೆಗೆ ನನ್ನ ಬೆಣ್ಣೆಯನ್ನು ಇಡ್ತೀನಿ. ಇಟ್ಟು ನಾನು ತೂಕ ಮಾಡಿ ಅವನಿಗೆ ಬೆಣ್ಣೆಯನ್ನು ಕೊಟ್ಟು ಬರ್ತೀನಿ. ಬಹುಶಃ 1 kg ಬೆಣ್ಣೆ ಇಲ್ಲ ಅಂತ ಹೇಳಿದ್ರೆ ಅವನು 1 kg ಬ್ರೆಡ್ ಇರದೇ ಇರ್ಬೋದು. ಹೀಗಾಗಿ ನನಗೂ ಅವನು ಮೋಸ ಮಾಡದೇ ಇರ್ಬೋದು ಅಂತ ಆ ರೈತ ಹೇಳ್ತಾನೆ. ಆಗ ಈ ಒಂದು ಅರ್ಥ ಮಾಡಿಕೊಂಡಂತ ನ್ಯಾಯಾಧೀಶರು ಆ ಬೇಕರಿ ಅವನಿಗೆ ಒಂದು ಶಿಕ್ಷೆಯನ್ನ ವಿಧಿಸ್ತಾರೆ. ಎಲ್ಲರಿಗೂ ಧನ್ಯವಾದಗಳು.